ಕೈಯಾಗ ನಿಮ್ ಕೈಗ್ ನಾಗರಾವ್ ಕಡಿಯ ಬನ್ರೋ ಯಾವಂದ ಈ ದನಗಳು ಯಾವನ ಅವನು ಬಿಟ್ಟಿರೋದು ಬಾರ ಇಲ್ಲಿ ಈ ಉರ್ಮಾರಿ ಒಳ್ಳೆ ನಾಯಿ ಬದಂಗ್ ಬೈತಾವಳಲ್ಲ ಏನ್ ಮಾಡೋದು ಲೇ ನೀನೇ ಹೋಗಿ ಹಸ್ಗಳು ನಟ್ಕೊಂಡ್ ಬರಲ್ಲ ನಾನು ಹೋಗಿಲ್ಲಪ್ಪ ಆಮೇಲೆ ಹಬ್ಬದ ಕುಂಬಳಕಾಯಿ ತಕ್ಕ ನಂಗೆ ನನ್ನೆ ತಕ್ಬಿಟ್ರೆ ಲೋಪರ್ ನನ್ನ ಮಗನೇ ನೀನ್ ಕುಂಬಳಕಾಯಿ ಇದ್ದಂಗಿದ್ಯಾ ಚೋಟ್ ಮೆಣಸಿನ್ಕಾಯಿ ಇದ್ದಂಗಿದ್ಯಾ ನೀನೇ ಹೋಗ್ಲಾ ಅಣ್ಣೋ ಮಾಡಿತಾಳೆ ಬೇಡ ಅಣ್ಣ ನೀವೇ ಅಟ್ಟಿಸ್ಕೊಂಡ್ ಬನ್ನಿ. ಹೋಗಿ ಹೋಗಿ ನಿಮ್ಗೆ ಹೇಳ್ದಲ್ಲ ನನಗೆ ಬುದ್ಧಿಲ್ಲ ನಾನೇ ಹೋಯ್ತೀನಿ ಕಬ್ಬಿನ ಮಿಷಿನ್ ಸೇರ ನಂಗೆ ಯಾಕೆ ಅಡ್ಸ್ಕೊಂತೆ ನಮ್ಮವೇ ಅಡ್ಕೊಂತೆ ತಡ್ಕೊಳೆ ಕತ್ತೆ ನನ್ ಮಗನೇ ದನಗಳು ಬಿಟ್ಬಿಟ್ಟು ಎಲ್ಲೋ ಹೋಗಿದ್ದೆ ಹೌದು ಕೇಳೆ ಕತ್ತೆ ನನ್ನ ಮಗಳೇ ನಮ್ಮ ಹುಡುಗರ ಜೊತೆ ಕಷ್ಟ ಸುಖ ಮಾತಾಡ್ತಿದ್ದೆ ಈ ಹೊಲ ನಿಮ್ಮ ಅಪ್ಪಂದ ಹೌದು ಇಲ್ಲ ನಿಮ್ಮಪ್ಪಂದು ಹೌದು ನೀನ್ ಶಾನೆ ಜಾಸ್ತಿ ಆಗುತ್ತೆ ಫಸ್ಲೆಲ್ಲ ಹಾಳಾಗಿದ್ಯಲ್ಲ ನಷ್ಟ ಯಾರು ಕಟ್ಟೋರು ಅದನ್ನ ಮರ್ಯಾದೆ ಕೇಳೆ ಕೊಡ್ತೀನಿ ನಿನ್ ಮುಖಕ್ ಮರ್ಯಾದೆ ಬೇರೆ ಕೇಳು ಹಂಗಂತ್ಯಾ ಅವುಗಳ ಮೇದೋತಾನೆ ಅವುಗಳ ಹತ್ರ ವಸೂಲಿ ಮಾಡ್ಕೊ ಹೋಗು ಮಾಡ್ತೀನಿ ಕಣೋ ಮಾಡ್ದೆ ಬಿಡ್ತೀನಾ ಮಾಡು ಮಾಡು ಇವಾಗ ಚೆನ್ನಾಗಿ ಹೊಲ ಮೇದಾವೆ ರಾತ್ರಿ ಎಲ್ಲಾ ಜೀರ್ಣ ಆಯ್ತದೆ ಬೆಳಗ್ಗೆ ಒಂದ್ ದೊಡ್ಡ ಮಂತ್ರಿ ತಗೊಂಡ್ಬಿಡು ಬಿಸಿ ಬಿಸಿಯಾಗಿ ಗೆಲ್ಲುತ್ತೆ ಅಯ್ಯೋ ಚೋಟ್ ಮೆಣಸಿನ್ಕಾಯಿ ನನ್ ಮಗನೇ ಇವನ್ ಜೊತೆ ಸೇರ್ಕೊಂಡು ನನ್ನನ್ನೇ ಊರಿಗೆ ಬಾ ಮಾಡಿಸ್ತೀನಿ ಲೇ ಇಲ್ಲೇ ಮಳೆ ಹೊಡ್ಕೊಂಡಿಲ್ಲ ಊರಿಗೆ ಬರ್ತೀನಿ ಹೋಗೆ ಲೇ ಊರಿಗೆ ಬಾ ತಾತನ್ಗೆ ಹೇಳಿ ಪೂಜೆ ಮಾಡಿಸ್ತೀನಿ ಎತ್ತೆ ಕೈನಾ ಎತ್ತಲ್ಲ ಏನೋ ಮಾಡ್ತೀಯ ದಾರಿ ಬಿಡೋ ಬಿಡೋ ಊರಿಗೆ ಬರ ಮಾಡಿಸ್ತೀನಿ ನಿಂಗೆ ಹೋಗೆ ಲೇ ನಮ್ ತಾತಾಲ ಅವ್ರ ಅಪ್ಪನಿಗೆ ಹೇಳು ಹೌದು ನಿನ್ ಶಾನೆ ಜಾಸ್ತಿ ಆಗೋಯ್ತು ಎಂದೆಂದೋ ನಿನ್ನನ್ನು ಮರೆತು ಬದುಕಿರಲಾರೆ ಒಂದು ಕ್ಷಣ ವಿರಹವನು ನಾ ತಾಳಲಾರೆ ಪದ್ದಕ್ಕ? ಒಂದು ಕ್ಷಣ ಏನ್ ಬೊಂಬಾಟಾಗ್ ಡ್ರೆಸ್ ಮಾಡ್ಕೊಂಡು ಅಣ್ಣ ಅವ್ರ ಹಾಡ್ ನಾಡ್ತಿದ್ಯಾ ಹೋಗಪ್ಪ ಅಕ್ಕ ಅನ್ಬೇಡ ಅಂತ ಎಷ್ಟು ಸಲ ಹೇಳಿದೀನಿ ಮತ್ತಿನ್ನೇನನ್ಲಿ ಪ್ರೀತಿಯಿಂದ ಪದ್ದು ಅನ್ನು ಹಂಗೋ ಪದ್ದು ಓ ಪದ್ದು ಆ, ಪದ್ದು ಓ, ಪದ್ದು ಆ, ಪದ್ದು ಆ. ಏನ್ ಗಿರಣ ಇಷ್ಟರ ಮಗ ಹೇಳ್ತಾ ಇತ್ತು ಮಿಠಾಯಿ ಕೊಡ್ಸಕ್ ಬಂದೆ ಕಣ. ಮಿಠಾಯ ಬರ್ಲಾ ಏ, ಏ, ಪುಟ್ಟ, ಹೋಗ್ ಮಿಠಾಯಿ ಯಾಕ್ ಕೊಡಮ್ಮ. ಹೋಗ್ತಿದ್ಯೋ? ಏ, ಇರಪ್ಪ ಕೊಡ್ತೀನಿ ಕೊಡಿಲಿ ಆ ಅಯ್ಯೋ ದೇವ್ರೇ ಏ ಪುಟ್ಟ ಅಯ್ಯೋ ನೆನ್ನೆ ತಾನೇ ತುಂಬಿಸಿದ್ನಲ್ಲ ಸಾಮಾನೆಲ್ಲ ಹೋಯ್ತು ಯಾರಾದ್ರೂ ಹೊಗಳಿದ್ರೆ ಮೈಯೇ ಮರ್ತ್ ಬಿಡ್ತೀಯ ನೀನು. ಏ, ಕೊಡಮ್ಮ ಇಲ್ಲಿ ಮಿಠಾಯಿನ. ಹಾಳಾಗೋಗ ನಿನ್ ನೆಗದ್ ಬಿದ್ದೋಗ ಆಹಾ ಅಳಬ್ಯಾಡ್ಕಂಡೆ ಸುಮ್ಕಿರಿ ನನ್ನ ಮುತ್ತಿನ ರಾಣಿ ತಾತ ತಾತ ಹೊಟ್ಟೆ ಹಸ್ತು ಕಾಗೆ ತರ ಖಾ ಖಾ ಅಂತ ಇದೆ ಉಂಡಕ್ ರೆಡಿ ಮಾಡಿದ್ಯೋ ರೆಡಿ ಮೊಮ್ಮಗನೇ ಕಷ್ಟಪಟ್ಟು ಮಾಡಿಟ್ಟಿವ್ನಿ ನಿಂಗೋಸ್ಕರ ಮಾಡಿಟ್ಟಿವ್ನಿ ಬಿಸಿ ಬಿಸಿಯಾಗಿ ಕೊಡ್ತೀನಿ ನೀವು ಉಣ್ಣುವಂತೆ ಮೊದಲೋಗಿ ಕೈ ಕಾಲು ತೊಳ್ಕೊಂಬಾಪ. ಬಿಸ್ನೀರೈತೋ ಬಿಸ್ನೀರಿಲ್ಲ ಗಿಸ್ನೀರ್ ಐತೆ. ನನಗ್ ತಣ್ಣೀರ್ ಗೊತ್ತು ಬಿಸ್ನೀರ್ ಗೊತ್ತು ಗಿಸ್ನೀರ್ ಯಾವ್ದಿದು ಹೊಸ್ನೀರು ಇದೇ ಅಯ್ಯೋ ಗಿಸ್ನೀರ್. ತಾತ ಇದೇ ಅಯ್ಯೋ ತಾತ, ಗಿಸ್ನೀರ್. ಯಾಕೆ ಹೊಡಿತಾ ಇದ್ಯಾ ಹೊಡಿಯೋದ ಇವತ್ತಿನ ಚರ್ಮ ಸುಲ್ದು ಬಿಡ್ತೀನಿ. ತಾತ ಎಮ್ಮೆ ಹೊಡೆದಂಗ್ ಹೊಡಿತಿದ್ದಿಲ್ಲೋ ಪುಟ್ಟಕ್ಕನ ಹೊಲಕ್ಕೆ ದನಗಳು ಬಿಟ್ಟು ಮೇಯಿಸಿದ್ದು ಗರಂದಾರಿ ಕೆಲಸ ಏನ್ಲಾ? ನಾನೇನ್ ಬಿಡ್ಲಿಲ್ಲ ಐಕುಗಳ ಜೊತೆ ಮಾತಾಡ್ತಿದ್ದೆ ಅವ್ ಕದ್ದೋಗ್ಬಿಟ್ಟು ಅದ್ ತಪ್ತಾನೆ. ಅದೆಂಗ್ ತಪ್ಪಾಗ್ಬಿಡ್ತದೆ ನಾನು ಅವುಗಳಿಗೆ ಹೇಳ್ಕೊಟ್ಟಿದ್ದ ಕದ್ದೋಗ್ ಮೇರಿ ಅಂತ ಹೇಳ್ಬಿಟ್ಲು ನೀನ್ ಕೇಳ್ಬಿಟ್ಟೆ ತಪ್ಪು ಮಾಡಿದ್ದು ಅಲ್ದೆ ಆ ಹೆಣ್ಮಗಳು ಅಂತೇನೋ ಅಂದೆ ಬಿಟ್ಬಿಡ್ತಾರೆ ಏಯ್ ಅಲ್ಲುದಿಸ್ಬಿಡ್ತೀನಿ. ಅನ್ಯಾಯವಾಗ ಹೆಣ್ಮಗಳು 6 ತಿಂಗಳು ಅನ್ನ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಏಯ್ ನಿನ್ನ ಉಪವಾಸ ಕೆಡವಲಿಲ್ಲ ಇವತ್ತು. ನನ್ನ ಹೆಸರು ರಾಮಜ್ಜನೆ ಅಲ್ಲ. ನಿನ್ ಊಟ ಯಾವನೇ ಬೇಕು ಯಾರ ಕವಳ ತಾಯಿಗೆ ಹಾಕು ನಾನು ಮುನಿಯಪ್ಪನ ಮಿಲಿಟರಿ ಹೋಟ್ಲ್ ಹೋಯ್ತೀನಿ ಅಯ್ಯಯ್ಯ ಅಯ್ಯ ಮುನಿಯಪ್ಪನ ಮಿಲಿಟರಿ ಹೋಟ್ಲ್ ಬಿಟ್ರೆ ತಾನೇ ಹೋಗೋದ್ ನೀನು. ಏಯ್ ನಿನ್ನ ಕೊಬ್ಬು ಬಿಳಿಬೇಕಾದ್ರೆ ಇವತ್ತೆಲ್ಲ ಹಸ್ಕೊಂಡೇ ಬಿದ್ದಿರ್ಬೇಕು. ನಡಿ ತಾತ, ಮಿಲಿಟರಿ ಹೋಟ್ಲ್ ಮರ್ಯಾದೆ ಬಿಟ್ಬಿಡು, ಕಚ್ಬಿಡ್ತೀನಿ. ಮಿಲಿಟರಿ ಹೋಟ್ಲು. ಒಂದಿನ ಉಪವಾಸ ಇದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನ ನಂದು ಸೇರಿಸಿ ಹೊಟ್ಟೆ ಬಿರಿಯ ಗಂಟ ನೀನೇ ಉಣ್ಕೋ ಮುದಿ ತಾತ ಡಬ್ಬಾ ತಾತ ತಾತ ಇದು ನಿಂಗೆ ಬೇಡ ಮಗ, ನಂಗೆ ತಂಗಳು ಮುದ್ದೆ ಐತೆ, ನಾನು ಆಮೇಲೆ ಉಣ್ಕೋತೀನಿ. ಬಿಸಿ ಬಿಸಿ ನೀ ತಿನ್ನು. ಅದ್ಯಾಕೋ ನಿಂಗಂದ್ರೆ ತಂಗುಳು ನಂಗಂದ್ರೆ ಬಿಸಿನ ಅದೆಲ್ಲ ಆಗಕ್ಕಿಲ್ಲ ಇಬ್ರು ತಂಗುಳು ಬಿಸಿನ ಒಟ್ಟಿಗೆ ಹಂಚ್ಕೊಂಡು ಉಣ್ಬೇಕು ಬೇಡಪ್ಪ, ನೀನ್ ಬೆಳೆಯೋ ಮಗ ಕಣೋ. ಬಿಸಿ ಮುದ್ದೆ ನೀನ್ ತಿನ್ಬೇಕು. ಆನು ತಾತ ನಿನ್ ಕೈನಲ್ಲಿ ತಂಗ್ಳಾದ್ರೇನು ಬಿಸಿ ಆದ್ರೇನು ಅಮೃತ ಇದ್ದಾಗಿರ್ತದೆ. ಅಯ್ಯೋ ಪುಣ್ಯಾತ್ಮ ಬುಡ್ಲಾ. ಅಲ್ವಾ ಮತ್ತೆ ನಾ ಚಿಕ್ಕವನಿದ್ದಾಗ ಅತ್ತಾಗ ತುಪ್ಪದಲ್ಲಿ ಬೆಳ್ಳದ್ದಿ ಚೀಪಿಸ್ತಾ ಇದ್ದೆ ಈ ತಬ್ಲಿಗೆ ಅವತ್ತು ನಿನ್ ಬೆಳ್ಗಳೆ ಅಲ್ವಾ ತಾತ ತಾಯಿ ಮೊಲೆ.
ಏಯ್ ಏನ್ಲ ನಿನ್ನ ಅವತಾರ? ಅಂಡ್ ಆಕಾಶಕ್ಕೆ ತೋರ್ಸ್ಕೊಂಡು ಬಿತ್ಕೊಂಡಿದ್ಯಲ್ಲ, ನಾಚಿಕೆ ಹಾಕಿಲ್ಲ? ಎದಳ್ಳ ಮ್ಯಾಕೆ. ಆಕಾಶಕ್ಕಾದ್ರೂ ತೋರಿಸ್ತೀನಿ, ಸಮುದ್ರಕ್ಕಾದ್ರೂ ತೋರಿಸ್ತೀನಿ. ಅದು ಕಟ್ಕೊಂಡು ನಿನ್ಗೇನಾಗಬೇಕು ತಾತ? ಕೇಳಿ ತಾತ. ನಿನ್ನ ಬಿಟ್ಟು ನಾನೆಲ್ಲಪ್ಪ ಹೋಗ್ಲಿ? ಎದ್ದೇಳೋ, ಊಟ ಮಾಡೋ. ನನಗೆ ಬೇಡ, ನೀನು ತಿನ್ಕೋ. ನೀನ್ ಹಸ್ಕೊಂಡಿದ್ರೆ ನನ್ ಗಂಟಲ್ ತುತ್ತಿಳಿಯುತ್ತೇನೋ, ಹೇಳೋ. ನನಗೆ ಬೇಡ ಅಂದ್ರೆ ಬೇಡ. ಯಾಕೋ ಇಷ್ಟೊಂದು ಹೊಟ್ಟೆ ಉರಿಸ್ತೀಯ? ಹಳದಿ ಜೀವ ಗಟ್ಟಿ ಇರೋವರೆಗೂ ಪೀಡಿಸ್ತೀಯ. ನಾನ್ ಕಣ್ ಮುಚ್ಕೊಂಡ್ಬಿಟ್ರೆ ಯಾರನ್ನೋ ಗೋಳಿಕೋತೀಯ. ತಾತ ಹಂಗನ್ಬೇಡ ತಾತ, ಹಂಗನ್ಬೇಡ. ಅಪ್ಪ ಅವ್ವ ಇಲ್ದಿರೋ ತಬ್ಲಿ ನಾನು ನಿನ್ ಬಿಟ್ಬಿಟ್ಟು ಹೋಗ್ಬಿಟ್ರೆ ನನ್ಗೆ ಯಾರೋ ಗತಿ ತಾತ. ಇಲ್ಲ ಪುಟ್ಟ, ಇಲ್ಲ, ನಿನ್ನ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಹೋಗೋದಿಲ್ಲ. ಹಿಂಗ್ ಮದುವೆ ಮಾಡಿ ನಿನ್ನ ಮಕ್ಕಳನ್ನೆತ್ತ ಆಡ್ಸೋದಕ್ ಮುಂಚೆ ನಾನ್ ಸಾಯೋಕಿಲ್ಲಪ್ಪ, ಸಾಯೋಕಿಲ್ಲ. ತಾತ ಶಿವಶಂಕರ ಕಾಪಾಡಪ್ಪ ತಂದೆ. ಪುಟ ಮಗ, ಲೋ ಪುಟಣ, ಎದ್ದೇಳ ಮಗ. ಇವತ್ತು ಶ್ರಾವಣ, ವರ್ತನೆ ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಒಸಿ ಬಿರ್ನ ಎದ್ದು ಹಾಲು ಕರೆದು ತಗೊಂಡೋಗಿ ಕೊಟ್ಟು ಬಾ. ಪುಟ ಹೇಳಿದ್ ಕೇಳಿಸಿಲ್ವೇನ್ಲ? ಎದ್ದೇಳು ಪುಟ. ಏಯ್ ಹೇಳು ಅಂದ್ರೆ ಎಲ್ಲ ಇವನ ನನ್ನ ಕರ್ಮ ಅರ್ಕತೆ ದಾಸೆ ನಂಗೆ ರಾತ್ರಿ ಎಲ್ಲ ಅರ್ಚ್ಕೊಂಡೆ. ನಾನಿನ್ ಮ್ಯಾಕೆ 6 ಗಂಟೆಗೂ ಹೋಗಲ್ಲ ತಾತ, ಒಳ್ಳೆಯವನಾಗಿರ್ತೀನಿ ತಾತ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಆಗೋ ಹೊತ್ತಿಗೆ ಹೊಂಟೋಗ್ಬಿಟ್ಟವನಲ್ಲ ಆ ಸ್ವಾಮಿ. ನಾನ್ ತಾನು ಎಷ್ಟೊಂತ ಬಡ್ಕೊಳ್ಳಿ. ಆ ದೇವರೇ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು. ಏಳು ಕುಂಡಲವಾಡ ಗೋವಿಂದ, ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ. ಅಕ್ಕ 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 ವೆಂಕಟರಮಣ ಸ್ವಾಮಿ ಗೋವಿಂದ. ನಿನಗ್ ಭೀಮ್ನಂತ ಗಂಡ ಸಿಗ್ತಾನೆ, ಹಾಕು ಗೋವಿಂದ. ಹಾಕ್ತೀನಿ ಸೀರು ಗೋವಿಂದ. ನೆನ್ನೆಲ್ಲ ಅಷ್ಟ್ ಚೆನ್ನಾಗಿ ಚೌರ ಮಾಡಿದೀರಾ, ಇವತ್ ಹಾಕ್ತಾ ಇರ್ತೀನಾ? ಏ ಪುಟ್ಟ! ಥು, ದರ್ವೇಸಿ ನನ್ ಮಕ್ಕಳ್ರ. ಕೂಗೋ. ಏಳು ಕುಂಡಲವಾಡ ಗೋವಿಂದ ಗೋವಿಂದ. ನಂಗೆ ಕೂಗ್ಬೇಡ, ಸರಿ ಕೂಗೋ. ನನಗ್ ಬರಲ್ಲ ಕಣಣ್ಣ. ಏಳು ಕುಂಡಲವಾಡ ಗೋವಿಂದ, ತಿರುಪತಿ ವೆಂಕಟರಮಣ ಸ್ವಾಮಿ ಗೋವಿಂದ. ಹೊಸ ಈಚೆ ಬೇಗ ಬಾ ಗೋವಿಂದ. ಏಳು ಕುಂಡಲವಾಡ ಗೋವಿಂದ. ಏನಾಕೋಳಿ ಲೇ ಬಿತ್ರಿ, ಎಲ್ಲಾರ ಚೊಂಬು ಬೆಲ್ಲ ಹಾಕಿ ನನ್ ಚೊಂಬು ಕಲ್ಲ ಹಾಕ್ತ್ಯಾ? ನನ್ನಿಷ್ಟ ಕಣಲ್ಲ ಈ ಗುಂಡ್ರು ಗೋವಿ. ನನ್ ಮನೆ ತಕ್ ನೀನ್ ಯಾಕೆ ಬರ್ಬೇಕು? ಅದಿ ಬೇವರ್ಸಿ ಮನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೌದು, ಇದು ಈ ಬೇವರ್ಸ್ ಚೊಂಬು ಅಂತ ನನ್ಗೂ ಗೊತ್ತಿರಲಿಲ್ಲ. ಹೌದು, ಮಾತಾಡ. ಅಯ್ಯೋ, ಇಲ್ಲಿ ಬಂದ್ ಜಗಳ ಕಾಯ್ತಾವನಲ್ಲ. ಲೇ, ಇದೇ ಕಲ್ಲಲ್ಲಿ ಹೊಡೆದು ನೀನ್ ಅಲ್ಲೆಲ್ಲ ಉದ್ರ ಸಾಕ್ಬಿಡ್ತೀನಿ. ನಾನ್ ಇನ್ ಕಡ್ಲೆ ಪುರಿ ತಿಂತಾ ಇರ್ತೀನ. ಲೇ, ನಿಮ್ಮ ಅಪ್ಪನ್ ಗುಟ್ಟಿದ್ರೆ ಉದ್ರಸೆ ನೋಡೋಣ. ಲೋ, ನೀನ್ ನಿಮ್ಮ ಅಪ್ಪನ್ ಗೊತ್ತಿದ್ರೆ ಉದ್ರಸೋಣ. ಹಂಗಂತೀಯಾ? ಲೇ ಪೆಂಗ. ಅಯ್ಯಯ್ಯ ತಾತ, ಮಗನೇ, ತಾತ ಚೆನ್ನಾಗ್ ಬಾರಿ, ಇನ್ನು ಎರಡು ಹಾಕು. ಒತ್ತಾರೆ ಎದ್ದು ಹಾಲ್ ಕರೆದು ಪೇಟೆಗೆ ಹೋಗಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ಯಾ? ತಾತ ನೋಡು. ಲೇ ಬಜಾರಿ ಆಮೇಲೆ ಸಿಕ್ಕು ವಾಲಿಬಾಲ್ ಆಡ್ತೀನಿ. ಪುಟ್ಟ, ಓ ಏನ್ ಪಂಚರಂಗಿ, ಎಲ್ಲೋಗ್ ಬರ್ತಿದ್ಯಾ? ಹುಡುಗಿ ನೋಡಕ್ ಹೋಗಿದ್ದೆ. ಏನ್ ಒಪ್ಪಿಗೆ ಆತ? ಛೇ 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 ಛೇ, ಹುಡುಗಿನ ಅದು ಕುಳ್ಳ ಕಪ್ಪು ನೋಡಕ್ಕಾಗಲ್ಲ. ಎಷ್ಟೋ ಜನ ಸಾವಿರಾರು ರೂಪಾಯಿ ವರದಕ್ಷಿಣೆ ಕೊಟ್ಟು ಕಾಲು ಹುಡ್ಕೊಳಿಕ್ ಬಂದ್ರು, ಬ್ಯಾಡ ಅಂದೆ. ಹೋಗಿ ಅಂತ ಹುಡುಗಿನ ಮದ್ವೆ ಆಗಲ್ಲ ನಾನು. ಇದು ಎಷ್ಟನೇ ಹೆಣ್ಣು? 45 ಅಷ್ಟೇ. ಅಷ್ಟೇನಾ? ಎಂತೆಂತ ಹುಡುಗಿಯರು ನೋಡಿದೆ ನಾನು. ಬರೀ ವಯಸ್ಸು 32, 34, 36, 38, 40, 42. ನನ್ನ ವಯಸ್ಸಿತಕ್ಕಂತೆ ಹುಡುಗಿ ಬ್ಯಾಡ್ವೆ. ಈಗ ಅದಕ್ಕೆ ಸಿದ್ದರಾಮಣ್ಣವ್ರು ಇದಲ್ಲ ಪಕ್ಕದ ಹಳ್ಳಿಯವರು, ಅವ್ರು ಹೇಳಿ ಕಳಿಸಿದ್ದಾರೆ, ಬಾರಪ್ಪ ನಮ್ಮೂರಿಗೆ, ನಮ್ಮೂರಲ್ಲಿ ಒಂದು ಗೌಡ್ರ ಮಗಳದೆ, ಅವ್ರಿಗೆ ಗಂಡು ಮಕ್ಕಳಿಲ್ಲ, 10 ಎಕರೆ ಗದ್ದೆ, ನಿನ್ನ ಹೆಸರು ಮಾಡಿಸ್ತೀನಿ, ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಹೊರಟಿದ್ದೀನಿ. ಹೌದಾ, ಹೊರಟಿದ್ಯಾ? ಹೋಗೋಗ್ ಅಣ್ಣ. ಅಂದಾಗ ಹುಡುಗಿ ವಯಸ್ಸೇನಾರ ಗೊತ್ತಾ ನಿಂಗೆ? 18 ತುಂಬಿ 19. ಅಷ್ಟೇನಾ? ಹುಡುಗಿ ಬಹಳ ಚೆನ್ನಾಗಿದೆ. ಸರಿ ಸರಿ, ನೋಡ್ಕಮ್ಮ ನೋಡ್ಕಮ್ಮ. ಅಣ್ಣ, ಒಂದ್ 10 ರೂಪಾಯಿ ಕೊಡು, ಹುಡುಗಿ ನೋಡ್ಕೊಂಡು 10 ರೂಪಾಯಿನಾ? ನಡಿ ಈಗ.
ಹಾಲು 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 ಏ ತಗೊಳ್ಳೆ ರೊಕ್ಕ. ನಾಳೆಯಿಂದ ಹಾಲು ಬೇಡ ನಮ್ಗೆ. ಯಾಕಣ್ಣ ಮನೆ ಖಾಲಿ ಮಾಡ್ತಾ ಇದ್ದೀರಾ? ಇಲ್ಲ, ಬೇರೆಯವ್ರ ಹತ್ರ ಹಾಕ್ಸ್ಕೊತಿದೀನಿ. ಬೇರೆಯವ್ರ ಹತ್ರ ಬರೋದ್ ಲೇಟು, ನೀರಾಲು, ರೊಕ್ಕ ಬೇರೆ ಕೆಡ್ ನಿನಗ. ಅಲ್ಲಣ್ಣ, ನನಗೆ ನಾ ಬೇಗ ಬಂದು ಗಟ್ಟಿ ಹಾಲ್ನ ಕಮ್ಮಿ ಬೆಲೆಗೆ ಯಾವ ನನ್ ಮಗ ಕೊಡ್ತಾನೆ ಹೇಳು? ಊರ್ಗೆಲ್ಲ ನೀನ್ ಒಬ್ನೇ ಏನ್ ದೊಣ್ಣೆ ನಾಯ್ಕ? ಹಾಲು ನಾನು ನಿಂಗಿಂತ ಕಮ್ಮಿ ರೇಟ್ಗೆ ಗಟ್ಟಿ ಹಾಲು ಹಾಕ್ಸ್ಕೊಂಡು ಕಾಪಿನೂ ಕುಡ್ದಾಯ್ತ್ಲೆ. ಬರ್ಲಾ? ಏನ್ ಉಣ್ಣಕ್ಕೇನು? ಏ ಹೋಗ್ಲೆ. ಬೆಳಗ್ಗೆನೆ ಬಗಣಿ ಊಟ. ಹಲೋ ಹಾಲು ಏನಮ್ಮ ಬರೀ ಕೈಲಿ ಬರ್ತಾ ಇದ್ದ? ಪಾತ್ರೆ ತಾನೆ ಬೇಗ ಹಾಲು ಹಾಕ್ಬಿಡ್ತೀನಿ. ಎಷ್ಟೇ ನಿನ್ ಹಾಲ್ ರೇಟು? ಏನಮ್ಮ ಹೊಸ್ದಾಗ್ ತಗೊಳ್ಳೋ ಗಿರಾಕಿಗಳು ಕೇಳ್ದಂಗೆ ಕೇಳ್ತಾ ಇದ್ದೀರಾ ನೀವು? ಕೇಳದೆ ಹಾಕಿಸ್ಕೊಂಡಿದ್ದಕ್ಕೆ ನೀ ಕೇಳ್ದಷ್ಟು ಕೊಟ್ಟಿದ್ದು. 5 ರೂಪಾಯಿಗೆ ಲೀಟರ್ ಹಾಕ್ತೀಯಾ? 5 ರೂಪಾಯಿಗ? ನೋಡು, ನೀನ್ 7 ರೂಪಾಯಿ ಕೊಡೋದು, ಬೇರೆಯವರು 6 ರೂಪಾಯಿ ತಂದು ಹಾಕ್ತೀನಿ ಅಂದಿದ್ದಾರೆ. ನಾಳೆಯಿಂದ 5 ರೂಪಾಯಿ ತಂದು ಹಾಕಂಗಿದ್ರೆ ತಂದು ಹಾಕ್ಬಿಡು. ಪುಕ್ಸಟ್ಟೆಗೆ ಹಾಕ್ಬಿಡ್ತೀನಿ. ಪುಣ್ಯ ಬರ್ತದೆ, ತಂದು ಹಾಕ್ಬಿಡು. ಹಾಕಿದ್ರೆ ಪುಣ್ಯನೂ ಬರ್ತದೆ, ಬಾಯಿ ಮಣ್ಣು ಬರ್ತದೆ. ಅಲ್ಲಮ್ಮ, ನಾಟಿ ಹಸಿ ನಾಲ್ನ ಹಿಂಗ್ ಹಾಕು ಅಂತೀರಲ್ಲ ನೀವು, ಬುದ್ಧಿ ಇದೆಯಾ ನಿಮ್ಗೆ? ಯೋ, ನಾಲ್ಗೆ ಇದೆ ಅಂತ ಎಷ್ಟುದನೆ ಮಾತಾಡೋದು? ಇಷ್ಟ ಇದ್ರೆ ತಂದು ಹಾಕು, ಇಲ್ಲಾಂದ್ರೆ ಗೆಟ್ ಔಟ್. ಏನೇ ನಮ್ ಗಿರಾಕಿಗಳೆಲ್ಲ ಹಿಂಗ್ ಎಡವಟ್ ಆಗ್ಬಿಟ್ರಲ್ಲ, ಯಾರ ಮಾಟ ಗಿಟ ಮಾಡಿಸ್ಬಿಟ್ರ? ಗಟ್ಟಿ ಹಾಲ್ನ ರೇಟ್ ಕಮ್ಮಿ ಮಾಡ್ಕೊಡ್ತೀನಿ, ಆದ್ರೆ ಆ ಪುಟ್ಟನ್ ಬಿಟ್ಟು ನನ್ ಹತ್ರನೇ ಹಾಲ್ ಹಾಕಿಸ್ಕೋಬೇಕು. ಒಳ್ಳೆ ಹಾಲು ಕಮ್ಮಿ ರೇಟ್ ಸಿಗೋದಾದ್ರೆ ಪುಟ್ಟ ಆದ್ರೇನು ಪುಟ್ಟಿ ಆದ್ರೇನು ನೀನೇ ತಂದಾಕಮ್ಮ. ಆದ್ರೆ ಹೊಸದ್ರಲ್ಲಿ ಅಕ್ಸ ಗೋಣಿ ಚೀಲ ಹೋಗ್ದಂಗ ಆಗ್ಬಾರ್ದು. ನಿನ್ನೊಳಗೂ ಇಲ್ಲಣ್ಣ. ಹೌದಾ? ನಾಳೆ ನಮ್ಮ ಮನೇಲಿ ಮದ್ವೆ ಕಾರ್ಯ ಇದೆ. 20 ಲೀಟರ್ ಹಾಲು ತಂದ್ಕೊಡು. ಆಯ್ತಣ್ಣ. ತಗೋ ಅಡ್ವಾನ್ಸ್. 100 ರೂಪಾಯಿ ಇದೆ, ಬೆಳಿಗ್ಗೆ ಬೇಗ ತಂದ್ಕೊಡು. ಕೋಳಿ ಕೂಗಕ್ ಮುಂಚೆನೆ ಬಂದ್ಬಿಡ್ತೀನಿ ಅಣ್ಣ. ಆಯ್ತು. ನನ್ನಂತ ಹೆಣ್ಣು ಯಾರು ಇಲ್ಲ, ಬರುವ ದಾರಿ ಗೌರವ ತೋರಿ ಅತ್ತ ಇತ್ತ ಕೈಯ ಕಟ್ಟಿ ನಿಲ್ಲಲೇಬೇಕು. ನಿಮ್ಮ ಏನ್ ಇವಳು ಸಾವುಕಾರ ಸಿದ್ದಪ್ಪನ್ ಮೊಮ್ಮಗಳು, ಇವಳು ಬರೋ ದಾರಿನಲ್ಲಿ ಯಾವ ನನ್ ಮಗನು ಕೈ ಕಟ್ಕೊಂಡು ನಿಂತ್ಕೊಂಬಾರ್ದಂತೆ. ಹೆಂಗೈತೆ ಮೈಗೆ? ನಾನು ಅದನ್ನ ಕೇಳ್ತಿದ್ದೀನೋ ಸಿಂಗ್ಲಿಕ ಹೆಂಗೈತೆ ಮೈಗೆ? ನನ್ನ ಶಿಂಗ್ಲೀಕ ನಿಮ್ಮ ಮೈ ಇವತ್ತು ಇನ್ನೊಂದು ದಾರಿ ಬಿಡಕಿಲ್ಲ ನಿನಗೆ. ನನ್ ಮೈ ಕಡಿತೈತೆ ಇವಾಗ. ಏನೇ ಕಡಿತಾ ಇದ್ರೆ ಕತ್ತಾಳೆ ಕೆಡ್ತಾ ಹೋಗಿ ಎಮ್ಮೆ ತರ ತಿಕ್ಕೋ, ಕಡ್ತಾನು ಹೋಗತ್ತೆ, ಕೊಬ್ಬು ಕರ್ಗತ್ತೆ. ನಾನ್ ಹಾಲಾಕ ಜಾಗಕ್ಕೆ ನೀನ್ ಯಾಕೆ ಹೋಗಿದ್ದೆ? ಏನೋ ಜಾಗ ನಿಮ್ಮ ಅಪ್ಪಂದ? ಅಪ್ಪ ಗಿಪ್ಪ ಅಂದ್ರೆ ಅಪ್ಪಚ್ಚಿ ಮಾಡಾಕ್ ಬಿಡ್ತೀನಿ. ಬಜಾರಿ ಬಜಾರಿ ಗಿಜಾರಿ ಅಂದ್ರೆ ಯಾಕೆ ಸುಳ್ಳು ಬಿಡ್ತೀನಿ ಬ್ಯಾವರ್ಸಿ. ಉಗಿಯ ನೋಡೋಣ. ಓಡಿ ನೋಡವ. ಬೇಡ ನೋಡು. ಹೋಗಲೇ, ನನ್ನ ಹಾಲು ನನ್ನ ಇಷ್ಟ. ಜಾಸ್ತಿನಾದ್ರೂ ಕೊಡ್ತೀನಿ, ಕಮ್ಮಿನಾದ್ರೂ ಕೊಡ್ತೀನಿ. ನೀನ್ ಯಾವನು ಕೇಳಕ್ಕೆ? ತೆಗಿಯ ಕೈನಾ. ಏನ್ ಮಾಡ್ತೀಯಾ? ಒಳ ನೀರ್ಗೆ ದೊಣ್ಣೆ ನಾಯಕನಪ್ಪಣೆ. ಪುಟ್ಟೆ, ನಿನ್ ನಾವ್ ಕಡಿಯ, ನಿನ್ ಹಣೆಗೆ ಅಕ್ಕಿ ಇಕ್ಕ, ನಿನ್ ಚಾಪೆಲ್ ಮುದ್ರಕೊಂಡೋಗ, ನಿನ್ ಮಲ್ಲಾಗ್ರ ಬರ, ನಿನ್ ಗಲ್ಕೂರ ಬರ, ನಿನ್ ಕಟ್ಕೊಂಡ ಮಗ ಕೆಟ್ಟ ಕೆರಾಡ್ಬಿಡ್ತಾರೆ. ಯಾಕ್ ಗುರು ಅತ್ಲಾಗಿಂದ ಇತ್ಲಾಗ ಓಡಾಡ್ತಾ ಇದೆಯಲ್ಲ, ಏನ್ ಸಮಾಚಾರ? ಜಾಡ್ಸ್ ಹೋದ್ರೆ ಕೆಳಗಿರದೆಲ್ಲ ತಲೆ ಬಂದ್ಬಿಡ್ಬೇಕು. ನನ್ನ ಮೈಯೆಲ್ಲ ಪರ್ಚ್ಕೊಂಡಂಗ ಆಯ್ತಾಯ್ತೆ. ಹತ್ತರಿಕೆ ಮಾತೆತ್ತಿದ್ರೆ ಸಾಕು, ನಿನ್ ಕೈ ಕಾಲೇ ಮುಂದೆ ಬರ್ತದೆ, ಬುದ್ಧಿ ಮಾತ್ರ ಮುಂದೆ ಬರಕಿಲ್ಲ. ತಿರ್ಗಾ ನೋಡು ನಿನ್ ವರ್ಷಯ್ಯ. ಅದಿರ್ಲಿ, ನೀನ್ ಅವಾಗ ಯಾಕೆ ಕಣ್ ಕೆರ್ಕೊಂಡೆ ಅಂತ ನಾನು ಹೇಳ್ಬಿಡ್ಲಾ? ಇವನು ದೊಡ್ಡ ನಾರ್ದ, ಪ್ರಪಂಚದಲ್ಲಿ ನಡೆಯೋದೆಲ್ಲ ಅವ್ನಿಗೆ ಗೊತ್ತಾಗೋಗ್ಬಿಡ್ತದೆ. ಹೇಳ ನೋಡೋಣ. ಹೇಳ್ಬಿಡ್ಲಾ? ಹೇಳು. ಎಲೆ ಎಲ್ಲವೋ ಬೌ ಬೌ ಕುನ್ನಿಯೇ, ನನ್ನ ತಲೆಯನ್ನು ನಿನ್ನ ತಲೆಯಂತೆ ಲದ್ದಿ ತುಂಬಿರುವ ಮಡಿಕೆ ಎಂದುಕೊಂಡೆಯಾ? ಬೇಳುವೆನು ಕೇಳುವಂತವನಾಗು. ನಿನಗೀಗ ಪುಟ್ಟಲಕ್ಷ್ಮಿ ಎಂಬ ದೆವ್ವವು ಮೆಟ್ಟುಕೊಂಡಿದೆ ತಾನೇ? ಗೊತ್ತಾಯ್ತು. ಆ ದೆವ್ವವೇ ನಿನ್ನ ಗಿರಾಕಿಗಳನ್ನು ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ನಿನಗೆ ಫಿಟಿಂಗ್ ಇಟ್ಟೈತೆ ತಾನೇ? ಇದೆಲ್ಲ ಇವನ್ಗೆ ಗೊತ್ತಾಯ್ತು ಅಂತ ತಾನ್ ನಿನ್ ಚಿಂತೆ. ಅದ್ನೆಲ್ಲ ಮರ್ತು ಬಿಡು. ಇವಾಗ ಮೆಟ್ಕೊಂಡಿರೋ ದೆವ್ವ ನೀನ್ ಬಿಡ್ಬೇಕು ಅಂದ್ರೆ ಕಾ 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 ಕಾಣಿಕೆ ಮುಡುಗು. ನಿಜವಾಗ್ಲೂ ಬಿಡಿಸ್ಬಿಡ್ತೀಯಾ? ಮೊದಲು ಕಾಣಿಕೆ, ಆಮೇಲೆ ಕೋರಿಕೆ. ಅದು ಅದು ಇನ್ನು ನಿಶ್ಚಿಂತೆಯಾಗಿರು, ನಾಳೆ ನಿನ್ನ ಕೆಲಸವಾಗುತ್ತದೆ. ಆಗ್ಲಿಲ್ಲ ಅಂದ್ರೆ ತಾವು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಹಾಲು ಜೇನು ಒಂದು. ಅಯ್ಯೋ ಹೋಯ್ತಲ್ಲಪ್ಪ ನನ್ನ ಹಾಲು. ಪುಟ್ಟೆ ಬಿದ್ದೋಗ್ಬಿಟ್ಟಿದ್ಯಾ? ಅಯ್ಯಯ್ಯೋ, ನಿನ್ನ ಹಾಲೆಲ್ಲ ಭೂಮಿನೇ ಕುಡಿತೈತೆ.
ಅಯ್ಯೋ ಇನ್ನಿದ್ಯಾಕೆ ಅಯ್ಯೋ ಯಾಕೆ ಚೆಲ್ತಿದ್ಯಾ? ಅರ್ಧ ಚಲೋ ಇದು ಪೂರ್ತಿ ಚೆಲ್ಬಿಟ್ಟೆ. ಅಯ್ಯೋ ಪಾಪ ಅಲ್ಲವಾ ಓ ಶಾಲೆ ಹೇಟ್ ಬಿದ್ಬಿಟ್ರಂಗೈತೆ. ಎಲ್ಲಿ ಅಯ್ಯಯ್ಯ. ದರ್ವೇಸಿ ಏನಕ್ಕ ಬಿದೋಗ್ಬಿಟ್ಟಿದ್ಯಾ? ಹಾಲೆಲ್ಲ ಚಲೋಗದೆ. ಅರ್ಧ ಚಲೋ ಇದು ಪೂರ್ತಿ ನಾನ್ ಚೆಲ್ಬಿಟ್ಟೆ. ಯಾವನೋ ಬ್ಯಾವರ್ಸಿ ಹಳ್ಳ ತೋಡಿಕ್ಕವ್ನೆ. ಅವನ್ ಕೈಗ್ ನಾಗರಾವ್ ಕಡಿಯ, ಅವನ್ ಚಾಪೆ ಸುತ್ಕೊಂಡೋಗ, ಅವ್ರ ವಂಶನೇ ನಿರ್ವಂಶ ಆಗ. ಶಾನೆ ಬೈತಾವ್ ನಮ್ ಬತ್ತಿನಪ್ಪ. ಅಣ್ಣ ಬರ್ತಾ ಹಂಗೆ ಒಂದ್ ಪ್ಯಾಕೆಟ್ ಇಟ್ಕೊಂಬ. ಲೋಪಾರ್ ಆ ಪ್ಯಾಕೆಟ್ ಅಲ್ಲಣ್ಣ, ಬಿಸ್ಕೆಟ್ ಪ್ಯಾಕೆಟ್. ಹಂಗ ನಾನೆಲ್ಲ ಗೌರ್ಮೆಂಟ್ ಅನ್ಕೊಂಬಿಟ್ಟೆ. ಬರ್ಲಾ ಪುಟ್ಟ ಇಟ್ಟ ಅಕ್ಕ ನಾನು ಡಾಕ್ಟರ್ನ ಕರ್ಕೊಂಡ್ ಬಂದ್ಬಿಡ್ಲಾ? ತಗೋ. ತಗೊಳಮನಿಯ. ಏ ಪದ್ದಿ ಒಂದು 5 ಸ್ಟಾರ್ ಸಿಗಡ್ತಾ ಇಲ್ಲಿ. ನನ್ನ ಹತ್ರದ್ ಯಾವ್ದು ಇಲ್ಲ, ಇರೋದೇ 2. ಒಂದ್ ಕತ್ರಿ ಒಂದ್ ಬೇಕಾರ್ ತಗೋ. ಏನಂಗ್ ನೋಡ್ತೀಯಾ? ಕೊಡ್ತೀನಿ, ಸೇದ್ಕೊಂಡ್ ಹೋಗು. ಏ ಪದ್ದಿ ನಾನು ಸೇದಿದ್ರೆ 5 ಸ್ಟಾರ್ ಸಿಗರೇಟು ಇಲ್ಲ ಗಣೇಶ್ ಬೀಡಿನೇ. ಅಯ್ಯೋ ನಿನ್ ಯೋಗ್ಯತೆಗೆ. ತಗೋ ಗಣೇಶ್ ಬಿಡಿ, ಇರೋದೇ ಒಂದ್ ಸೇದು. ಏ ಬೆಂಕಿಪಟ್ನ, ಕೊಡ್ತೇನೆ. ಇದೇನು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಎಲ್ಲೋ ಹೊರಟಾಗಿದೆ? ಬೆಂಗಳೂರಿಗೆ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀನಿ. ಹೆಣ್ಣು ನೋಡಕ್ ಹೋಗ್ತಿದ್ಯಾ? ನಿನ್ಗೆ ಯಾರು ಕೊಡ್ತಾರೆ ಹೆಣ್ಣು? ನಿನಗಂತೂ ಈ ಜನ್ಮದಲ್ಲಿ ಹೆಣ್ಣು ಸಿಗಲ್ಲ. ಈ ಪ್ರಪಂಚದಲ್ಲಿ ಇಲ್ಲ ಬಿಡು ನಿನ್ಗೆ ಹೆಣ್ಣು. ಹಾಗೆ ಸಾಯೋ ತನಕ ತಿರುಗ್ತಾನೇ ಇರು ನೀನು. ನನಗೂ ಅದೇ ಡೌಟ್. ನಾನು ವಿದ್ಯೆಗೂ ನಾನು ಬುದ್ಧಿಗೂ ನಾನು ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮ ವಿಲಿ 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 ಒದ್ದಾಡ್ತಾ ಇರ್ಬೇಕು. ಮನ್ಮಥ ಮುಖ ನೋಡು, ಒಂದ್ 25 ಗೆರೆಗಳು ಬಿದ್ದಿದೆ. ಹೆಣ್ ಬೇರೆ ಕೇಳ್ ನಿನ್ಗೆ. ಹೋಗ ಹೆಣ್ ಕೊಡ್ತಾನೆ. ಏ ಡುಮ್ಮಿ ಏ, ಮಾತಾಡ್ಬೇಡ. ನಿನ್ಗಾದ್ರೆ ಮನ್ಮಥನ ಅಂತ ಹುಡುಗ ಬೇಕು. ನೋಡ್ತಾ ಇರು, ನಾನ್ ರತಿ ಅಂತ ಹುಡುಗಿನ ಮದ್ವೆ ಆಗ್ತೀನಿ. ರತಿ ಅಂತ ಒಳ್ಳೆ ಮದ್ವೆ ಆಗ್ತೀಯಾ? ಕೂದ್ಲೆಲ್ಲ ಉದ್ರೋಗಿ ಬುರುಡೆಲ್ಲ ಕಾಣ್ತಾ ಇದೆ. ರತಿ ಅಂತೆ ರತಿ. ಓಹೋ, ನೀನೇನ್ ಮಹಾ ದೊಡ್ಡ ತ್ರಿಪುರ ಸುಂದರಿ? ಹೌದು ಮತ್ತೆ. ದಿನ ಕೂದ್ಲಿ ಬಣ್ಣ ಹಚ್ತೀಯಾ? ನೋಡು ಅಲ್ಲಮ್ಮ ಬಾರಮ್ಮ ಈಚೆಗೆ. ಯಾವನೇ ಅವನು? ನೀವಾ? ಹೌದು ನಾನೇ. ನೆನ್ನೆ ಮದುವೆ ಮನೆಗೆ ಹಾಲು ತಂದು ಕೊಡ್ತೀನಿ ಅಂತ ಅಡ್ವಾನ್ಸ್ ಇಸ್ಕೊಂಬಂದಿಯಲ್ಲಮ್ಮ. ಎಲ್ಲಮ್ಮ ಹಾಲು? ಅದು ಏನಮ್ಮ ಅದು ಇದು? ನಿನ್ನಿಂದಾಗಿ ಮದುವೆ ಮನೆಯಲ್ಲಿ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ನಾನ್ ಸುಮ್ನೆ ಬಿಡೋದಿಲ್ಲ. ಪಂಚಾಯತಿ ಸೇರಿಸಿ ದಂಡ ವಸೂಲಿ ಮಾಡ್ಬಿಡ್ತೀನಿ. ಯೋ ಕಿರ್ಚ್ಕೋಬೇಡ. ಅದೇನ್ ಮಾಡ್ಕತ್ಯ ಮಾಡ್ಕೋ ಹೋಗು. ಏನಿದು ಜಗಳ? ಓ ಈಶ್ವರಪ್ಪನವರು, ಇಂತ ದೊಡ್ಡ ಮನುಷ್ಯರು ಇಂತ ಕಿತ್ತೋದವಳು ಮನೆ ಮುಂದೆ. ನನ್ನ ಮಗಳು ಮದುವೆಗೆ 20 ಲೀಟರ್ ಹಾಲು ತಂದು ಕೊಡ್ತೀನಿ ಅಂತ 100 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಬಂದ್ಲಲ್ಲ, ತಂದು ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಮದುವೆ ಅಂದ್ರೆ ತಮಾಸಿನೇ? ಹೊತ್ತಿಗೆ ಸರಿಯಾಗಿ ಕಾಫಿ ಕೊಡ್ಲಿಲ್ಲ ಅಂತ ಗಂಡಿನ ಕಡೆಯವ್ರು ಗಂಟು ಮುಟ್ಟೆ ಕಟ್ಬಿಟ್ಟಿದ್ರೆ ಅಷ್ಟ್ರಲ್ಲಿ ನೀನ್ ಬಂದ್ ಹಾಲು ಕೊಟ್ಟೆ. ಆ ದಂಡ ಇವಳು ಕಟ್ಬೇಕೋ ಬೇಡವೋ? ಕಟ್ಲೇಬೇಕು. ಕಟ್ಲಿಲ್ಲ ಅಂದ್ರೆ ಕೆರ ತಗೊಂಡು ಹೊಡೆದು ವಸೂಲಿ ಮಾಡಿ. ತಗೋ ನಿನ್ ದುಡ್ಡು. ನಷ್ಟನು ಸೇರ್ಸ್ಕೊಟ್ಟಿದೀನಿ. ಸದ್ಯ ಬದುಕ್ದೆ. ಇನ್ನೊಂದ್ಸಲ ಈ ರೀತಿ ಯಾರಿಗೂ ಮಾಡ್ಬೇಡ. ಅಣ್ಣ ಬರ್ಲಣ್ಣ? ಆಯ್ತು ತಂದೆ. ರಸ್ತೆಯಲ್ಲಿ ಹಳ್ಳ ತೊಡಿ ಯಾವ ನನ್ ಮಗ ಅಂತ ಗೊತ್ತಾಗ್ಲಿ, ಪರ್ಕೆ ತಗೊಂಡ್ ಮುಖನೇ ಕೆರೆಬಿಡ್ತೀನಿ. ಚೋಟು ಬಾರಪ್ಪ ಹೋಗೋಣ. ಓ ಏನತ್ತೆ ಇವತ್ ನೀನ್ ಅಲ್ಲಿ ಕರೀತಾ ಇದೆಯಲ್ಲ, ಅಕ್ಕ ಎಲ್ಲ ಅವಳೆ? ಅವಳು ಸೈಕಲಿಂದ ಬಿದ್ದು ಕಾಲ್ ನೋಯ್ತಾ ಐತೆ ಅಂದ್ಲು. ಅದಕ್ಕೆ ನಾನ್ ಹಾಲ್ ಕರಿತಾ ಇದ್ದೀನಿ. ಒಳಗಡೆ ಇರ್ಬೇಕು ನೋಡಪ್ಪ. ಏನಕ್ಕ ಅಕ್ಕಿ ರುಬ್ತಾ ಇದ್ಯಾ? ಇಲ್ಲ, ಗೋಧಿ ರುಬ್ತಾ ಇದೀನಿ. ಕಾಣಿಸ್ತಾ ಇಲ್ವಾ? ಅಲ್ಲ, ಪಕ್ಕದಲ್ಲಿ ಬೆಲ್ಲ ಕೊಬ್ಬರಿ ಇಟ್ಟಿದ್ಯಲ್ಲ, ಅದ್ನು ಜೊತೆಗೆ ರುಬ್ಬಿಡ್ತೀಯ ಅಂತ ಕೇಳ್ದೆ. ನೀನ್ ಬರ್ತೀಯ ಅಂತಾನೆ ಇಟ್ಟಿದೀನಿ. ನಂಗೆಯಾ? ಅತ್ತೆ ಹೇಳ್ತಾ ಇದ್ರು ನಿನ್ ಕಾಲ್ ನೋವಂತೆ. ಕಾಲ್ ತಾನೆ, ಕೈಗೇನು ಆಗಿಲ್ಲ. ಬೆಳಗ್ಗೆ ಏನ್ ತಿಂಡಿ? ಇಡ್ಲಿ. ಇಡ್ಲಿನಾ? ಇಡ್ಲಿ ಅಂದ್ರೆ ನಂಗೆ ಬೋ ಇಷ್ಟ. ಒತ್ತಾರೆನೆ ಬಂದ್ಬಿಡ್ತೀನಿ. ಬಾ, ಬಿಸಿ ಬಿಸಿಯಾಗಿ ಕೊಡ್ತೀನಿ. ಬಿಸಿ ಬಿಸಿ ಅಂದ್ರೆ ನಂಗೆ ಯಾಕೋ ಭಯ ಆಯ್ತದೆ. ಅದ್ ಸರಿ, ನೀನ್ ಯಾಕಿಲ್ ಬಂದೆ? ನಿಂಗೊಂದು ಗುಟ್ಟಿಶ ಹೇಳವ ಅಂತ. ಗುಟ್ಟಿಶನ? ಎಲ್ಲದು? ಅದು ಬೆಳಗ್ಗೆ ನೀನ್ ರಸ್ತೆ ಮೇಲೆ ಬರ್ಬೇಕಾರೆ ಗುಂಡಿ ತೊಡ್ಬಿಟ್ಟು ಬೀಳ್ಸಿದ್ರಲ್ಲ, ಅದ್ ಯಾರ್ ಗೊತ್ತಾ? ಯಾರ್ಲ? ಅದು ಅದು ತಗೋ. ಯಾರ್ಲ? ಇನ್ಯಾರು? ನೀನ್ ವೈರಿ ಆ ಪುಟ್ಟನೆ. ಪುಟ್ಟನ? ಈ ಬೆಲ್ಲದ ಮೇಲೆ ಆಣೆ ಗುಯ್ಯ. ನೀನು ಅವನ್ ಗಿರಾಕಿಗಳನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಂತೆ. ಕೋಪ ಬಂದ್ ಹಂಗ್ ಮಾಡೋಣ ಅಟ್ಟೆ. ಅಕ್ಕ ಅಕ್ಕೋ ಕೂತ್ಕೋ. ಎಲ್ಲೊಂಟೆ? ಅವನ್ ಬುಳ್ಳೆಗೆ ಬಿಸಿನೀರ್ ಕಾಯ್ಸಕ್ಕೆ. ಅಕ್ಕೋ ಹಂಗ್ ಮಾಡಕ್ ಹೋಗ್ಬೇಡ. ನೀನ್ ಇವಾಗ ಜಗಳ ಕಾಯಕ್ ಹೋದ್ರೆ ನನ್ ಗುಂಡಿ ತೋಡೆ ಇಲ್ಲ, ಯಾರೋ ಗುಂಡಿ ತೋಡು ಬೀಳಿಸ್ಬಿಟ್ಟವ್ರೆ ಅಂತಾನೆ. ಮತ್ತೇನೋ ಮಾಡೋದು? ಅದಕ್ಕೆ ಒಳಗಡೆನೆ ಬತ್ತಿ ಇಕ್ಕಕ್ಕೆ ನನ್ ತಾಕ ಒಂದ್ ಐಡಿ ಇಲ್ಲ, ಅದೇ ಕೇಳು. ಏನ್ಲ ಅದು? ಬೈಲಿ. ಬರ್ಲಾ? ಬತ್ತೀನಿ. ನಂಗೆಯಾ? ಜಟಕ್ ಹಾಕಿದ್ರೆ ಹತ್ತಿ ಪ್ಯಾಟಿಗೆ ಹೋಗಮ್ಮ, ಜರ್ದ ಬೇಡ ತಿಂತ ನೋಡಮ್ಮ.
ಅಮಾವಾಸ್ಯೆ ಮಗ್ದವಳು ಇಲ್ಲೂ ಬಂದ್ಬಿಟ್ಲು, ಎಲ್ಲದ್ರೊಳಗೆ ಕಾಟ ತಪ್ಪಲ್ಲ. ಜಲಬಾಧಿ ತೀರಿತು ಗುರುವೆ. ಏನೇ ನೋಡ್ತಾ ಇದ್ಯಾ? ಹಾಲ್ ತುಂಬಾ ಇದೆಯಾ ಅಂತ ನೋಡ್ದೆ. ನಿಮ್ಮ ಮೈ ನೀನೇನ್ ಅರ್ಧ ಇರ್ತದ? ಮುನ್ನೆ ನೋಡ್ತೆ ಹೋಗೆ. ನಾನು ಹೋಗ್ಬೇಕು. ಹೋಗು ಮತ್ತೆ. ನೀನ್ ತೊಳ್ಕೊ ಮತ್ತೆ. ಗಂಡಸ್ರುಗಳು ಓಡಾರ ರಸ್ತೆ ಮೊದಲೇ ಗಂಡಿ ಬೀರಿ ನೀನು. ನಾನ್ ನಿಂತ್ಕೊಂಡೆ ಅಂತ ನೀನು ನಿಂತ್ಕೊಂಡ್ಬಿಟ್ಟಿದ್ಯಾ? ಕುಂತ್ಕೋ. ಹೆಂಗೈತೆ ಮೈಗೆ? ಒಂಥರ ಮುಲ್ಮುಲ ಅಂತ ಐತೆ. ಹೋಗೋ. ನೀನ್ ಹೋಗಿ. ಏಯ್ ನೀನ್ ಹೋಗೋ. ಏನಿವ್ರ ಅಪ್ಪಂದು ರಸ್ತೆ ತಗಡು. ಏನ್ ಹಂಗ್ ನೋಡ್ತಿದ್ಯಾ? ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ? ಅಯ್ಯೋ ಮೊಸರು ಹಾಕಿದ್ಯಲ್ಲಯ್ಯ. ಮೊಸರು ಡಬ್ಬನ್ ಚೆನ್ನಾಗಿ ತೊಳೆದಿದ್ದಲ್ಲ. ಅಯ್ಯೋ ತಲಪ್ಪ ನನ್ನ ಹಾಲು. ದಿನ ಬಿಡ್ ದಿನ ನಿಂದಿದ್ದೆ ಗೋಳು. ನಾಳೆ ಬಂದು ನಿನ್ ದುಡ್ಡು ಚುಕ್ತ ಮಾಡ್ಕೊಂಡು ಹೋಗು. ಅಯ್ಯೋ. ನಿನ್ ಹಾಲು ಬೇಡ, ನಿನ್ ಸವಾಸನು ಬೇಡ. ಅದು ಬಂದು ಅಕ್ಕ ಅದು ಅಕ್ಕನಂತ ಅಕ್ಕ ಹೋಗಯ್ಯ. ಏ ಹೋಗಲೇ ಹೋಗಲು. ಬಜಾರಿ ನಿಂದ ಈ ಕಿತಾಪತಿ. ಇವ್ರಿಬ್ರು ಯಾಕೆ ಹಿಂಗ್ ಜಗಳಾಡ್ತವ್ರೆ? ಎಷ್ಟೇ ಕೊಪ್ಪುದಿಗೆ ಬಿಡಲ್ಲ ಶರ್ಟ. ಮಜಾ ತಗೊಳ್ಳೋಣ. ಬಜಾರಿ ನಿನಗೆ ಎಷ್ಟೇ ಅಹಂಕಾರ, ನನ್ನ ನಾಲ್ಗೆ ಉಳಿ ಇಡ್ತೀಯಾ? ಹೆಂಡ್ತಿನಿ ಕಣೋ, ನೀನ್ ಯಾಕೋ ಹಳ್ಳ ತೊಳೆದೆ? ನಾನ್ ಹಳ್ಳ ತೋಡ್ದಂತೆ ಯಾವ ನನ್ನ ಮಗನೇ ಅಂದವನು? ನಿನ್ ಮಗ ಅಲ್ಲ, ಅವ್ರ ಅಪ್ಪನ್ ಮಗ. ಆ ಚೋಟು ಹೇಳ್ದ. ಚೋಟು ಹೇಳದ್ನ ಇಟ್ಬಿಟ್ಟಲ್ಲಪ್ಪ ಫಿಟ್ಟಿಂಗ್ ನ. ಏನ್ ಫಿಟ್ಟಿಂಗು? ನಿನಗ್ ಬಂದು ನನ್ನ ಹಾಲು ಉಳಿ ಇಂಡು ಅಂತ ಹೇಳ್ಕೊಟ್ಟ, ನನಗ್ ಬಂದು ನಿನ್ನ ಕೆಡುವು ಅಂತ ಹೇಳ್ಕೊಟ್ಟ. ಈ ಕಡೆ ತೊಟ್ಲು ತೂಗ್ತಾನೆ, ಆ ಕಡೆ ಮಗನ ಜೂಡ್ತಾವನೆ. ಹಂಗ ಇಷ್ಟೋ ತನಕ ಹಾವು ಮುಂಗುಸಿ ತರ ಜಗಳಾಡ್ತಾ ಇದ್ರು, ಈಗ ನನ್ ತಾಕೆ ಬತ್ತವ್ರೆ. ಏನೋ ವಿಷಯ ಇರ್ಬೇಕು. ಅವಳ ಹತ್ರ ಹೋಗಿ ನನ್ ಮೇಲೆ ಏನ್ ಹೇಳ್ದೆ? ಏನೂ ಇಲ್ಲ. ಇವನ್ ತಾಕೋಗ್ ನನ್ ಮ್ಯಾಗ ಏನ್ ಹೇಳ್ದೆ? ಏನೂ ಇಲ್ಲ. ಏನು ಇಲ್ವಾ? ತಿರುಕೋ ಆ ಕಡೆ. ನಾ ಮೌನಾಣೆಗೂ ಹೇಳ್ತೀನಿ, ಹೋದ್ ಜನ್ಮದಲ್ಲಿ ಇಬ್ರು ಯಾಸರ್ಗತೆನೇ ಆಗಿರ್ಬೇಕು. ಅಯ್ಯೋ. ಏನ್ ಪದ್ದು ದೇವಸ್ಥಾನಕ್ಕೆ ಹೋಗಿದ್ದೆ? ಇಲ್ಲ, ಸಾರಾ ಅಂಗಡಿಗೆ ಹೋಗಿ. ಏನ್ ಪದ್ದು ಬೆಳಿಗ್ಗೆ ಬೆಳಿಗ್ಗೆ ಒಳ್ಳೆ ಮಾತಾಡೋದು ಬಿಟ್ಬಿಟ್ಟು ಸೆರೆ ಅಂಗಡಿ ಅಂತೀಯಲ್ಲ, ಅದಿರ್ಲಿ ನಿನ್ನೆ ನೀನ್ ಅಂಗಡಿ ತೆಗಿಲಿಲ್ಲ? ನಿನ್ನೆ ನನ್ನ ನೋಡ್ಲಿಕ್ ಬಂದಿದ್ರು. ಯಾವ್ರನವ್ರು? ಬೆಂಗಳೂರಿನವರು. ಏನಂದ್ರು? ಅಯ್ಯೋ ಅವ್ನ್ ಸಾಯ ನೆಗದ್ ಬಿದ್ ನೆಲ್ಲಿಕಾಯಾಗ. ಅವ್ನ್ ಹೇಳ್ತಾನೆ ನಾನ್ ತುಂಬಾ ದಪ್ಪ ಅಂತೆ, ಸಣ್ಣಗಿದ್ದಿದ್ರೆ ಮದ್ವೆ ಆಗ್ತಿದ್ನಂತೆ. ಏನು ನೀನ್ ದಪ್ಪಗಿದ್ದೆ ಅಂತ ಯಾವ ನನ್ನ ಮಗ ಹೇಳಿದ್ದು? ನಿಜವಾಗ್ಲೂ ಹೇಳ್ತೀನಿ ಪದ್ದು, ನೀನು ದಪ್ಪಗಿಲ್ಲ, ದುಂಡವಾಗಿದ್ದೀಯಾ. ಈ ಸೀರೆ, ಈ ರೌಕೆ, ಈ ಚೈನ್ ಸರ ಯಾವ ಬಾಯಿಂದ ಹೇಳಿ ಪದ್ದು? ನೀನ್ ಎಷ್ಟ್ ಚೆನ್ನಾಗ್ ಕಾಣ್ತೀಯ ಗೊತ್ತಾ? ಸಿನಿಮಾ ಹೀರೋಯಿನ್ ತರ ಕಾಣ್ತೀಯ. ಅವ್ರು ಬಣ್ಣ ಬಳ್ಕೊಂಡ್ ಚೆನ್ನಾಗ್ ಕಾಣ್ತಾರೆ, ನೀನು ಹಾಗೇ ಚೆನ್ನಾಗ್ ಕಾಣ್ತೀಯ. ನಿಜವಾಗ್ಲು? ನಿಮ್ಮ ಅಪ್ಪನಾಳೆಗೂ. ಪದ್ದು ನೀನು ಅಲ್ಲಿ ಇಲ್ಲಿ ಸುಮ್ನೆ ಯಾಕೆ ತಿರ್ಗಾಡ್ತೀಯ? ಅಂದ್ರೆ ಅಂಗಡಿ ಬಂದ್ ಮಾಡ್ಕೊಂಡು ಯಾಕೆ ಹಣ ಹಾಳು ಮಾಡ್ಕೋತೀಯ ಅಂತ. ನನ್ಗೂ ಯಾರು ಇಲ್ಲ, ನಿನ್ಗೂ ಯಾರು ಇಲ್ಲ, ನನ್ಗೂ ಹೇಳೋರಿಲ್ಲ, ನಿನ್ಗೂ ಕೇಳೋರಿಲ್ಲ. ನೀನ್ ನನ್ನೇ ಯಾಕೆ ಮದ್ವೆ ಆಗ್ಬಾರ್ದು? ಸರಿ ಆಚೆ, ನೀನು ನನ್ನ ಮದ್ವೆ ಮಾಡ್ಕೋತೀಯ? ನಿನ್ ವಯಸ್ಸೆಷ್ಟು? ವಯಸ್ಸ 20 ತುಂಬಿ 21 ವರ್ಷ, ನಿನ್ಗೆ 22 ತುಂಬಿ 23 ವರ್ಷ. ನಿನಗೆ 21 ವರ್ಷನಾ? 21 ವರ್ಷ. ಮುಚ್ಕೊಳ್ಳ ಬಾಯ್ನ. ಕನ್ನಡಿಲ್ ಮುಖ ನೋಡ್ಕೊಂಡಿದ್ಯಾ? ನೋಡ್ಕೊಂಡೇ ಬಂದಿದ್ದೀನಿ. ಒಣಗಿದ್ ಹೀರೆಕಾಯಿ ಇದ್ದಂಗಿದೆ. 21 ಅಂತೆ, 21. ಏ ಪದ್ದಿ, ಬಾಯಿ ಬಂದಾಗ ಮಾತಾಡ್ಬೇಡ, ನೋಡ್ತಾ ಇರು. ನಾನು 18 ವರ್ಷದ ಹುಡುಗಿನೇ. ಬೇಡ, 9 ವರ್ಷದ ಹುಡುಗಿರ್ ನಾ 2 ತಂದು ಕೊಡ್ತೀನಿ, ಕುತ್ತಿಗೆ ಕಟ್ಕೊಂಡ್ಬಿಡು. ನಿನ್ ಮಕ್ಕಳ ಕೊಡ್ತೀನಿ ನೋಡು ಬಾಯ್ ಮೇಲೆ. ನನಗಿನ್ನು ಮದ್ವೆನೇ ಆಗಿಲ್ಲ. ಇನ್ ಕೆಲವರಿಗೆ ಮದ್ವೆ ಆಗದಿದ್ರು ಮಕ್ಕಳಾಗ್ತಾರೆ. ನೀನೇನೇನು, ನಾನು ಮಾತ್ರ 21-22 ವರ್ಷದ ಕಾಲೇಜ್ ಹುಡುಗನ್ನೇ ಮಾಡ್ಕೊಳ್ಳೋದು. ನಿನ್ನಂಥ ನರಪೇತ್ಲನ್ನ ಯಾರ್ ಮಾಡ್ಕೋತಾರೋ ಹೋಗಲೇ. ಏ ಡುಮ್ಮಿ, ನೀನು ಕಾಲೇಜ್ ಹುಡುಗನ ಮದ್ವೆ ಆಗಬೇಡ, ಕಾಲೇಜ್ ಗೇಟ್ ತಾತನ ಮದ್ವೆ ಆಗು. ಮಾವಯ್ಯ ಚೆನ್ನಾಗಿದ್ದೀರಾ? ಯಾರು? ನಾನ್ ದೊಡ್ಡಪ್ಪ ಬಾಲರಾಜು. ಓ ನಮ್ ಬಾಲಣ್ಣನಾ? ಏನ್ ಗಂಡ ಹೆಂಡ್ರು ಇಬ್ರು ಬಂದ್ಬಿಟ್ಟಿದ್ದೀರಿ? ಒಳ್ಳೆ ಟೈಮಿಗೆ ಬಂದ್ರಿ. ಬನ್ನಿ ಬನ್ನಿ, ಕೈ ಕಾಲು ಮುಖ ತೊಳ್ಕೊಂಡು ಉಣ್ಣೋರಂತೆ ಬನ್ನಿ. ಪರವಾಗಿಲ್ಲ ಮಾವಯ್ಯ, ತಾಯಕನ್ ಮನ್ಲೆ ಎಲ್ಲ ಆಯ್ತು. ಎಲ್ಲಾದ್ರೂ ಉಂಟೇನವ್ವ, ಅಪರೂಪಕ್ಕೆ ಹಿಂಗ್ ಬಂದು ಹಂಗ್ ಹೊಂಟೋದ್ರೆ ಹೆಂಗೆ? ಒಳಗ್ ಬಂದು ಹೊಸ ಕುಂತ್ಕೊಂಡು ಕಾಪಿ ಕುಡ್ಕೊಂಡು ಹೋಗಿ. ಏನೋ ಬೇಡ ದೊಡ್ಡಪ್ಪ,
ಮೊದ್ಲು ನಿಮ್ಮ ಮೊಮ್ಮಗನ ಮದುವೆ ಮಾಡಿಸಿ ಸಿಹಿ ಊಟ ಹಾಕ್ಸಿ. ನಿಂಗ್ ಬುದ್ಧಿ ಇಲ್ಲ, ಹೋಗಿ ಹೋಗಿ ಅವನಿಗೆ ಮದುವೆ ಮಾಡೋದ? ಅಯ್ಯ, ಅದೊಂದು ಎಳಸ್ಮುಂಡದ್ ಕಣಪ್ಪ. ಬೆಳಗಾದ್ರೆ ಐಕ್ಳು ಮಕ್ಕಳ ಜೊತೆಗೆ ಅವನು ಒಡನಾಟ. ಅವನು ಮದುವೆ ಮಾಡ್ಬಿಟ್ರೆ ಅದನ್ನು ನನ್ನ ತಲೆಗೆ ಕಟ್ಕೊಂಡು ಸಾಯ್ಬೇಕಾಯ್ತದೆ ಅಷ್ಟೇಯ. ಇವನ್ ಬಾಯಿ ಮಣ್ಣಾಕ ರಟ್ಟೆಗತ್ರ ಮೀಸೆ ಬಂದ್ ಬೆಡ್ ತರ್ಸಿದ ಆಯ್ತು, ನನ್ನ ಎಳ್ಸು ಅಂತಾನಲ್ಲ. ಯಾಕೋ ತಾತ ಸುಳ್ಳು ಹೇಳ್ತಾ ಇದ್ಯಾ? ಮದುವೆ ಮಾಡಕ್ ಆಯ್ಕಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬಿಡು, ಅದ್ ಬಿಟ್ಬಿಟ್ಟು ಎಳ್ಸು ಗಿಳ್ಸು ಅಂತ ಹೇಳ್ತಿದ್ಯಾ. ಮೀಸೆ ನೋಡು ನಿನಗಿನ ಜೋರಾಗಿ ಬಂದೈತೆ. ಥೂ ಮಾನ್ಗೆ ಅವನೇ, ಮೀಸೆ ಏನ್ಲ ಜಿರ್ಲೆಗೂ ಐತೆ, ಅದ್ರ ದೇಹಕ್ಕಿಂತ ಉದ್ದವಾಗಿನೇ. ಆದ್ರೆ ಒಂದಿಷ್ಟು ಬುದ್ಧಿ ಬೇಡ್ವಾ, ಜವಾಬ್ದಾರಿ ಬೇಡ್ವಾ? ತಾತ ಹಾಗಾದ್ರೆ ನಾನು ಪೆದ್ದನ? ನಾನು ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ? ಬೋ ಬೋ ಬೋ, ಎಲ್ಲಾದ್ರೂ ಉಂಟಾ? ಜಗಳದಾಗೆ ಕವಳ್ದಾಗೆ ಊರ್ಗೆ ಮುಂದಾಗಿದ್ಯಾ ತಾತ? ಏಯ್, ಅದಂಬ್ಕೊಂಡ್ ಎಮ್ಮೆ ಗುಲ್ಲಾಕ್ ಹೋಗ್ಲಾ? ಬಂದ್ಬಿಟ್ಟ ದೊಡ್ಡ ಮನ್ಸ. ಪರವಾಗಿಲ್ಲ ಬಿಡಿ ದೊಡ್ಡಪ್ಪ, ಹುಡುಗ್ ಬುದ್ಧಿ ಹಂಗಾಡ್ತಾವನೆ. ನನ್ ಮಗಳ ಮದುವೆ ದಯವಿಟ್ಟು ಬರ್ಬೇಕು ದೊಡ್ಡಪ್ಪ. ಮೊದ್ಲೇ ಗೊತ್ತಿತ್ತು. ಸೋಮವಾರ ತಾನೆ? ಹೌದು ದೊಡ್ಡಪ್ಪ. ಆಯ್ತು, ಬರ್ತೀನಿ. ಬರ್ತೀವಿ ದೊಡ್ಡಪ್ಪ. ಬರ್ತೀವಿ ಮಾವಯ್ಯ. ಒಳ್ಳೇದವ್ವ. ತಾತ ನಿನಗೆ ಇನ್ನೂ 1 ವರ್ಷ ಟೈಮ್ ಕೊಡ್ತೀನಿ. ಆಮೇಲೆ ನನ್ ಕುತ್ತಿಗೆ ಸಿಕ್ತಿಯಾ? ಹಂಗ್ ಮಾಡು ಮಗ, ಅಯ್ಯ ನಂಗ್ ಮದ್ವೆ ಖರ್ಚಾದ್ರೆ ಉಳಿತೈತೆ. ತಾತ ಕೊಟ್ಟಲ್ಲಪ್ಪ ಕೈನ. ಮುಂದೆನೆ ಹೋಗಲ್ಲ ಅದೇ ಆಡನ ಅಂದ್ರೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ನಿನಗೆ ಸಾಠಿ ಇಲ್ಲ. ಬಿಸಿಲು ಮಳೆಗೆ ತಿರುಗಾಳಿ ಚಳಿಗೆ ನೀ ಮುಂದೆ ಅಳುಕದೆ ಮುಂದೆ ಸಾಗುವೆ. ಅರಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಮಗಳ ಮುಂದಕ್ಕೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಏನ್ಲ ಚೋಟು, ನೇಮ್ ಮಾಖನ್ ನೋಡಕ್ಕೆ ರಾಜ್ಕುಮಾರ ಬಂದಿದ್ನಂತೆ. ನನ್ಗೇನಿಲ್ಲಪ್ಪ, ಮದ್ವೆ ಆದ್ರೆ ಉಣ್ಣಕ್ಕೆ ಏನಾರು ಸಿಗ್ತದೆ ಅಂತ. ಹೌದು, ಹುಡುಗ ಚಿಗುರು ಮೀಸೋನಂತೆ. ಅಯ್ಯೋ, ನಿಮ್ಮ ಅವನಡೆಗೂ ನಾನು ಏನು ಹೇಳಿಲ್ಲ ಕೋ. ಲೇ, ನಾನ್ ಚಿಗುರು ಮೀಸೆ ಅವನಾರ ಕಟ್ಕೋತೀನಿ, ಬಿಳಿ ಮೀಸೆ ಅವನಾರ ಕಟ್ಕೋತೀನಿ. ನೀನೇ ಅವನ ಅದನ್ನೆಲ್ಲ ಕೆಳಕ್ ಪುಟ್ಕೋಸಿ ದಾಸಯ್ಯ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಏನೇ ಮಾಡ್ತೀಯ ಅಂತೀನಿ. 3 ಎಂಡ್ರನ್ನ ನೋಡ್ಕೊಂಡಿರೋ ಮುದಿ ಗೂಬೆ ಬಂದಿದ್ದ ಅಂತೀನಿ. ಏನೇ ಮಾಡ್ತೀಯಾ ಅಂತೀಯಾ? ಅಂತೀನಿ. ಏನ್ ಮಾಡ್ತೀಯ? ನೀನ ಏನ್ ಮಾಡ್ತಾವಳ ಈ ಕಡೆ? ಅಯ್ಯಯ್ಯೋ, ಎಮ್ಮೆ ಬಿಟ್ಟಲ್ಲ ಬಾ, ಹೊರ್ಟ್ಬಿಡ್ತು. ಅಯ್ಯಯ್ಯೋ, ಕಬಾಡಿ, ಕಬಾಡಿ, ಕಬಾಡಿ ಕೆಟ್ಟ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ತಾತ, ನಾನ್ ಮಾಡಿದ ತಪ್ಪಾಯ್ತು. ಅವನು ಹುಷಾರಾಗ ಗಂಟ ನಾನೇ ಹಾಲು ಕೊಡ್ತೀನಿ. ಅದೇನ್ ಹಂಗೆ ಹೋಯ್ತಾ ಇದ್ಯಾ? ನೀನ್ ಹೊಟ್ಟೆಲ್ ಹುಟ್ಟಿರೋ ಮಗ ಆಗಿದ್ರೆ ಸಂಸ್ಕಾರ ಇರ್ಲಿಲ್ವಾ? ನಾನು ಹಂಗೆ ತಿಳ್ಕೊ. ನಿನ್ಗೆ ಯಾಕೆ ಈ ವಯಸ್ಸಲ್ಲಿ ಇಷ್ಟೊಂದಟ? ಸಂಸಕ್ಕಿಲ್ಲ ಅಂದ್ರೆ ಬಿಡು, ನಾನೇ ನಾಲ್ ಕುಡ್ಕೊಳಕಿಲ್ಲ. ಸರಿಯಾಗಿ ಹಾಕ್ಬಿಟ್ಟು ಬಂದು ಲೆಕ್ಕ ಕೊಡ್ತೀನಿ. ಕೊಡು. ಕೊಡು ಅಂದ್ರೆ ಕೊಡು. ಇನ್ನೂ ವಾಸಿ ಆಗಿಲ್ಲ ಅಂದ್ಮ್ಯಾಕೆ ನೀನ್ ಯಾಕೆ ಬರಕ್ ಹೋದೆ? ನಿನ್ ಎಮ್ಮೆಗಳು ನಾನೇ ಮೈಸ್ಕೊಂಡ್ ಬರ್ತಿರ್ಲಿಲ್ವಾ? ಎಮ್ಮೆ ನೀನೇನ ಮೇಯಿಸ್ಕೊಂಬತ್ತೀಯ? ನಾವಿಬ್ರು ಹಿಂಗಿರಕ್ಕಾಯ್ತದ? ಪುಟ್ಟಿ ಪುಟ್ಟಿ ಪುಟ್ಟ, ಅದೇನೋ ಗೊತ್ತಿಲ್ಲ, ನಿನ್ ಮೇಲೆ ನಂಗೆ ಶಾನೆ ಪ್ರೀತಿ ಆಗ್ಬಿಟ್ಟೈತೆ. ಹಗಲು ರಾತ್ರಿ ನಾವ್ ಹಿಂಗೇ ಇರ್ಬೇಕು ಅನಿಸ್ತೈತೆ. ಹಂಗ ನಮ್ ತಾಯಿ ಅಣೆಗೂ ನಿನ್ನ ಹೆಸರು ನನ್ನ ಎದೆಯಾಗೆ ಪುಟ್ಟಿ 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 ಅಂತ ಬಡ್ಕೊಂತೈತೆ. ಬೇಕಾದ್ರೆ ಕೇಳಿಸ್ಕೊ. ಅಯ್ಯೋ, ಪುಟ್ಟಿನಿಲ್ಲ ಗಿಟ್ಟಿನಿಲ್ಲ, ತಗಡಿನ ಡಬ್ಬ ತರ ಡಬ ಡಬ ಅಂತ ಓಡ್ಕೊತದೆ. ಹಂಗ? ಅಯ್ಯೋ ಮೂದೇವಿ, ನಿಂಗೆಲ್ಲೋ ಕಿವಿ ಕೇಳಕ್ಕಿಲ್ಲ. ನಿಂಗೆ ಹೆಂಗ್ ಬಡ್ಕೊಂತದೆ ಕೇಳಿಸ್ಕೊಂಡ? ಪುಟ್ಟ ಪುಟ್ಟ, ಏನಾಯ್ತು? ಏನೋ ಮಾಡಕ್ ಹೋಗಿ ಏನಾಯ್ತಲ್ಲಪ್ಪ? ಅಯ್ಯೋ, ಯಾರು ಪುಟ್ಟ? ನೀನಿರ್ಬೇಕಾದ್ರೆ ನನ್ಗೆ ಏನಾಯ್ತದೆ ಚಿನ್ನ? ಏನಿದು? ಮುತ್ ಕೊಡ್ತಾ ಇದೀನಿ. ಹಂದಿ ತರನಾ? ಮತ್ತಿನ್ನೇನ್ ಕೊಡೋದು? ಹಿಂಗೆ. ಓ, ಒಲೆ ಜೋರ ಹುಲ್ ಬೆಳೆಸ್ಬಿಟ್ಟಿದ್ರಾ? ಆನಂದವಾ ಮನಕೊಬೇಕು ಅನಿಸ್ತೈತೆ. ನಾವು ಎಮ್ಮೆನ ಬೆಟ್ಟಕ್ಕೆ ಗುಡ್ಡಕ್ಕೆ ಹೊಡ್ಕೊಂಡೈತಿವಿ ಮೇಸಕ್ಕೆ. ನೀವು ನೋಡಿದ್ರೆ ಮನೆ ಮುಂದೆನೆ ಹುಲ್ ಬೆಳೆಸ್ಬಿಟ್ಟಿದ್ರಾ? ಆನಂದವಾಗಿ ಇಲ್ಲೇ ಮೇಯ್ಕೊಂತ ಬಿಡಿ. ಅದ್ ಸರಿ, ಎಮ್ಮೆ ದನ ಎಲ್ಬಿಟ್ಟಿದ್ರಾ? ಪುಟ್ಟ, ಇಲ್ಲಿ ಎಮ್ಮೆ ಗಿಮ್ಮೆ ಯಾವುದೂ ಇಲ್ಲ. ಮನೆ ಮುಂದೆ ಅಲಂಕಾರಕ್ಕೋಸ್ಕರ ಇದನ್ನ ಬೆಳೆಸಿರೋದು. ಲಾನ್ ಅಂತಾರೆ. ಅಲಂಕಾರಕ್ಕೋಸ್ಕರ ಬೆಳೆಸ್ತೀರಾ? ಲಾನು ಅಂತಾರೆ. ಒಲೆ ಶೋಕಿ ಜನ. ಏ ಪುಟ್ಟ 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 ಪುಟ್ಟ, ಮೊದಲನೇ ಸಲ ಬರ್ತಿದ್ಯಾ? ಬಲಗಾಲ್ ಒಳಗಿಟ್ಟು ನಡಿ. ಊರಾಗ್ಲ ಬಾಗಿಲು ಇಟ್ಬಿಟ್ಟಿದ್ರಾ? ಬಲಗಾಲು ಎಡಗಾಲು ಗೊತ್ತಾಯ್ತಾ ಇಲ್ಲ? ಈಗ ಬಲಗಾಲು ಇಟ್ಟೆ. ಅಯ್ಯೋ 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 ಅಯ್ಯೋ, ಊರಾಗ್ಲ ಮನೆ ಕಟ್ಬಿಟ್ಟಿದ್ಯಲ್ಲೋ ಅಪ್ಪಯ್ಯ. ಒಳ್ಳೆ
ಅರಮನೆ ಅರಮನೆ ಇದ್ದಂಗೈತಲ್ಲ ಅಪ್ಪಯ್ಯ. ಮನೆಯೆಲ್ಲ ಗಿಡ ಬೆಳೆಸ್ಬಿಟ್ಟಿದ್ದೀರಾ? ಹೂವ ಈಗ ಪುಟ್ಟಿ ಇದ್ದಿದ್ರೆ ಹಂಗೆ ಮುಡಿಸ್ಬಿಡ್ತೈತೆ. ಇದನ್ನ ವಾಸ್ ಅಂತಾರೆ, ಅಲಂಕಾರಕ್ಕೆ ಇಟ್ಟಿರೋದು. ಅದೆಂತದ ನಂಗೆ ಗೊತ್ತಾಗಿಲ್ಲ. ಮನೆಯೆಲ್ಲ ಕಂಬಳಿ ಹಾಸ್ಬಿಟ್ಟಿದ್ದೀರಾ? ನಮ್ಗೆ ಓದ್ಕೊಳಕ್ಕೆ ಕಂಬಳಿ ಗತಿ ಇಲ್ಲ. ಇದನ್ನ ಮ್ಯಾಟ್ ಅಂತಾರೆ. ಅದೆಂತದ ನನ್ಗೆ ಗೊತ್ತಿಲ್ಲ. ಅಯ್ಯೋ ಅಯ್ಯೋ, ಐನಾತಿ ಕುರ್ಚಿ ಹಾಕ್ಬಿಟ್ಟಿದಿರಲ್ಲ ಅಪ್ಪಯ್ಯ. ಇದನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಕಲಲೆ ರಾಜ ಆಗ್ಬೇಕು ಅಂತ ಇದೀಯಾ? ಇನ್ಮೇಲೆ ನೀನ್ ರಾಜಾನೇ ಕಣೋ. ಇದು ನಿಂದೆ ಮನೆ, ಗೊತ್ತಾಯ್ತಾ? ಹೌದಾ? ಸಾವಿತ್ರಿ, ಯಾರವಳು? ನಿಮ್ ಚಿಕ್ಕಮ್ಮ ಕಣೋ. ಸಾವಿತ್ರಿ, ಬಾಯ್ಲಿ ಯಾರು ಬಂದಿದಾರ ನೋಡು. ಯಾರು ಇವ್ರು? ಗೆಸ್ ಮಾಡು ನೋಡೋಣ. ಒಳ್ಳೆ ಬಾವ ನೀನು. ಹಳ್ಳಿಯಿಂದ ಯಾವ್ದೋ ಕೆಲಸದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಯಾರು ಬಂದಿದ್ದಾರೆ ನೋಡು, ಯಾರು ಬಂದಿದ್ದಾರೆ ನೋಡು ಗೆಸ್ ಮಾಡು ಅಂತಂದ್ರೆ ಅವಳಿಗೆ ಗೊತ್ತಾಗುತ್ತೆ. ಅಯ್ಯೋ ಮೂದೇವಿ, ನಿನ್ ಬಾಯಿ ಮಣ್ಣಾಕ ನನ್ನ ಕೆಲಸದವನು ಅಂತ ಇದ್ಯಾ? ನೀನ್ ಕೆಲ್ಸದವನು, ನಿಮ್ಮ ಅಪ್ಪ ಕೆಲ್ಸದವನು, ನಿಮ್ ತಾತ. ಪುಟ್ಟ, ಹಾಗೆಲ್ಲ ಅನ್ಬಾರದು. ನೋಡಿ ಹೆಂಗಂತವನೆ ಒಯ್ಯ. ಗೊತ್ತಾಗ್ಲಿಲ್ಲ, ಏನೋ ಅನ್ಬಿಟ್ರು ದೊಡ್ಡವರು, ಬಿಟ್ಬಿಡು. ಆಳದ ಕೆರೆ ಎಲ್ಲ ಐತೆ ಗೊತ್ತಿಲ್ಲ, ಎಲ್ಲಿ ಕುತ್ಕೊಡ್ಲಿ, ಏನ್ ಮಾಡ್ಲಿ? ಆಯ್ತಾ ಇಲ್ಲ ತಡ್ಕೊಳಕ್ಕೆ. ಅಯ್ಯಪ್ಪ ಕಿಟ್ಟಲು, ಏನ್ ಮಾಡಪ್ಪ? ಯಾರು ನೋಡ್ತಾ ಇಲ್ಲ, ಇಲ್ಲೇ ಕುತ್ಕೊಂಡ್ಬಿಡ್ತೀನಿ. ಶಿವಾಯಿನಮ್ಮ ಯಪ್ಪ. ಅಯ್ಯಯ್ಯ, ಗುಡ್ ಮಾರ್ನಿಂಗ್ ಬಾವಾ. ಹಂಗಂದ್ರೆ ಶುಭ ಮುಂಜಾನೆ ಅಂತ. ಅದನ್ನ ನೀನೇ ಮಾಡಿಕೋ. ಅರ್ಜೆಂಟ್ ಅಲ್ಲಿ ಕೆರೆ ಎಲ್ಲ ತೋರ್ಸು. ಯಾಕೆ ಬಾವಾ? ಇದಕ್ಕೆ. ಅಯ್ಯೋ, ಅದನ್ನ ಯಾರಾದ್ರೂ ಇಲ್ಲಿ ಮಾಡ್ತಾರಾ? ಬಾ ತೋರಿಸ್ತೀನಿ. ತೋರ್ಸು. ಅಯ್ಯೋ, ಕೆರೆ ಕಟ್ಟೆ ತೋರಿಸ್ತೀನಿ ಅಂತ ಮತ್ತೆ ಕೋಣೆ ಕರ್ಕೊಂಡ್ ಬರ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಭಾವ, ಕೆರೆ ಕಟ್ಟೆ ತೋರ್ಸಕ್ ಇದಿಲ್ ಹಳ್ಳಿನ, ಇದು ಸಿಟಿ. ಹಂಗಂದ್ರೆ ಸಿಟಿ ಜನ ಅದನ್ನು ಮನೇಲೆ ಮಾಡ್ಕೊಂತಾರ. ಗಬ್ ಜನ ಬೇಗ ತೋರ್ಸು ಬಾ. ನಡಿ ಭಗವಂತ, ಆಯ್ತಾ ಇಲ್ಲ, ಬೇಗ ತೋರ್ಸು ಬಾ. ಅಲ್ಲಿ ಹೋಗು, ನೀರಿದೆ. ತೋ, ನೆಲ ಎಷ್ಟೊಂದ್ ಚೆನ್ನಾಗೈತೆ. ಇಲ್ಲ ಅಯ್ಯೋ, ನೆಲದ ಮೇಲೆ ಅಲ್ಲ ಭಾವ, ಮತ್ತೆ ಅದನ್ನ ಎತ್ತಿ ಅದ್ರ ಮೇಲೆ ಕೂತ್ಕೋ. ನಿನ್ ಕೆಲ್ಸ ಆದ್ಮೇಲೆ ಆ ಬಟನ್ ಎತ್ತು, ಎಲ್ಲ ಕ್ಲೀನ್ ಆಗಿ ಹೋಗುತ್ತೆ. ಸರಿ, ನೀನು ಹೋಗ್ ಬೇಗ. ಏನೇ ಅದು ಉಪ್ಪಿನಕಾಯಿ ಜಾಡಿ ಇದ್ದಂಗೈತೆ. ಹೆಂಗ್ ಮಾಡೋದು, ಹೆಂಗೆತ್ತದು ಒಂದು ಗೊತ್ತಾಯ್ತಲ್ಲ. ಜೋರಾಗಿ ಹೇಳಿ ಐಸ, ಎತ್ತಿ ಹೇಳಿ ಐಸ, ಜೋರಾಗಿ ಐಸ, ಒಂದ್ಸರಿ ಐಸ, ಬರ್ತಾ ಇಲ್ಲ ಐಸ, ಐಸ ಬರಲಿ. ಏನು ಮಾಡ್ತಿದೀಯಾ? ಇದಕ್ಕೆ ಹೋಗ್ಬೇಕಾಯ್ತು. ನಿನ್ ಮಗಳು ಇದನ್ನ ಎತ್ ಕೂತ್ಕೊ ಅಂದ್ಲು, ಅದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಅಯ್ಯೋ ದಡ್ಡ, ಅವಳು ಹೇಳಿದ್ದು ಇದನ್ನ ಎತ್ತು ಅಂತ ಅಲ್ಲ, ಈ ಮುಚ್ಚಲನ್ ಎತ್ತಿ ಇದ್ರ ಮೇಲೆ ಕೂತ್ಕೋ ಅಂತ. ನಿನ್ ಕೆಲಸ ಎಲ್ಲ ಮುಗಿದ ಮೇಲೆ ಇದನ್ನ ಎತ್ತಿದ್ರೆ ಎಲ್ಲ ಕ್ಲೀನ್ ಆಗ್ಬಿಡ್ತದೆ. ಹಂಗ ನೀನ್ ಹೋಗು, ನನ್ ಕೈ ತಡ್ಕೊಳಕ್ ಆಯ್ತಾ ಇಲ್ಲ. ಯಪ್ಪ ಬಾವಾ, ನಾನ್ ಬೆಳಿಗ್ಗೆ ಬಾತ್ರೂಮ್ ಕಡೆ ಹೋದ್ರೆ ಈ ಕೇಬಿನಲ್ಲಿ ಲೈನ್ ಎಳಿವಾಗ ಐಸ ಐಸ ಅಂತಾರಲ್ಲ, ಹಂಗ್ ಕಿರ್ಚ್ಕೊತಾ ಇದ್ರು. ಯಾರಪ್ಪ ಅಂತ ನೋಡಿದ್ರೆ ಇವನು. ಇನ್ನೊಂದ್ 2 ನಿಮಿಷ ತಡವಾಗಿ ಹೋಗಿದ್ರೆ ಆ ಇಡೀ ಟಾಯ್ಲೆಟ್ ಎಲ್ಲ ಬೀದಿಗೆ ಬಂದ್ ಬಿದ್ದಿರೋದು. ಸುಮ್ಗಿರೋ ಮಾವ, ಆ ಎಡವಟ್ಟಾಗಿದ್ದೀನಿ ಮಗಳಿಂದ. ಏನ್ ಎಲ್ರು ನಗ್ತಾ ಇದ್ದೀರಾ? ಏನಿಲ್ಲ, ಬೆಳಗ್ಗೆ ಪುಟ್ಟ ಅದೇನ್ ಮಾಡ. ಸುಮ್ಗಿರೋ ಅಪ್ಪಯ್ಯ, ನಾಚಿಕೆ ಆಯ್ತೈತೆ. ತಾಯಿ ಹತ್ರ ಹೇಳಕ್ ನಾಚಿಕೆ ಯಾಕಪ್ಪ, ಹೇಳು ಪರವಾಗಿಲ್ಲ. ಅಯ್ಯೋ, ತಿನ್ನುವಾಗ ಉಣ್ವಾಗ ಸ್ವರ್ಗದ ವಿಚಾರ ಮಾತಾಡಬಾರ್ದು, ಅಸಹ್ಯ ಆಯ್ತದೆ. ನೀವು ಬಡ್ಸಿ. ದೋಸೆ ಹಾಕ್ಲಾ ಪೂರಿ ಹಾಕ್ಲಾ? ಪೂರಿ ಬೇಡಿ, ದೋಸೆ ಹಾಕಿ. ದೋಸೆನಾ? ಇನ್ನೊಂದ್ 2 ಹಾಕವ. 2 ಯಾಕೆ, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ತಗೋ. ಮಾವ, ಏನಪ್ಪ ಇದು ಯಾವ ಭಾಷೆ? ಇಂಗ್ಲಿಷ್. ಟಿವಿಲಿ ಕನ್ನಡ ಬರಕ್ಕಿಲ್ವಾ? ಬತ್ತದ ಕಣೋ, ನೋಡಕ್ ಬೇಜಾರು. ಯಾಕೆ ನೀನ್ ಇಂಗ್ಲಿಷ್ನವನ? ಯಾಕಪ್ಪ? ಅಲ್ಲ, ಇಂಗ್ಲಿಷ್ನವ್ರು ಬೇಜಾರಾಗಿ ಯಾವತ್ತೋ ಬಿಟ್ಬಿಟ್ಟು ಹೋಗ್ಬಿಟ್ರು, ನೀನಿನ್ನ ಬಿಟ್ಟಿಲ್ವೇ? ಸರಿಯಾಗಿ ಹೇಳ್ದೆ ಬಾವ, ನಮ್ಮ ಅಪ್ಪಂಗೆ ಇಂಗ್ಲಿಷೇ ಬರಲ್ಲ, ಯಾವಾಗ್ಲೂ ಇಂಗ್ಲಿಷ್ ಪ್ರೋಗ್ರಾಮ್ ನೋಡ್ತಾರೆ. ನಿಮ್ಮ ಅಪ್ಪ ಒಬ್ಬನೇ ಎಲ್ಲ, ನಮ್ ಜನ ಎಲ್ಲ ಹಂಗ ಆಗೋಗ್ಬಿಟ್ಟೆ, ನಾವು ಹಾಳಾಗೋಗಿರೋದು. 1 ನಿಮಿಷ, ಕನ್ನಡ ಪ್ರೋಗ್ರಾಮ್ ಹಾಕ್ಬರ್ತೀನಿ. ಹಾಕು ಹಾಕು. ಅಶೋಕ್, ಹಲೋ. ಈಗ ನೋಡು ಭವ, ಹೇಗಿದೆ ಪಿಕ್ಚರು? He's my brother. I see. ಬಾಸ್, ಹೊರಗಡೆ ಕಾರ್ ರೆಡಿ ಆಗಿದೆ. Who are you to stop my boss? How dare you hit my brother? ಏಯ್, ತಡಿಯೋ ತಡಿಯೋ, ನನಗೆ ಯಾಕೆ ಹೊಡಿತೀಯಾ? ಆ ಒಯ್ಯ ನೋಡು ಏನ್ ಬಾರಿಸ್ತಾವನೆ. ನಿನಗೆ ಇವ್ರು ಗೊತ್ತಾ? ನಿನಗೆ? ನನಗೇನು, ಇಡೀ ಪ್ರಪಂಚಕ್ಕೆ ಗೊತ್ತು. ನಾನು ನನ್ನ ಪುಟ್ಟಲಕ್ಷ್ಮಿ ನಮ್ಮೂರ್ ಟೆಂಟ್ ಅಲ್ಲಿ ಬೇಕಾದ ಸಿನಿಮಾ ನೋಡ್ಬಿಟ್ಟಿದೀವಿ. ಪುಟ, ಪುಟ್ಟಲಕ್ಷ್ಮಿ ಅಂದ್ರೆ ನಮ್ ಡವ್. ಅದು ಅದೇ ಅಂದ್ರೆ
ಗೊತ್ತಾಗ್ಲಿಲ್ಲ. ಓಹ್, ಏನಿವತ್ತು ಎಲ್ಲ ಕನ್ನಡ ಸಿನಿಮಾ ನೋಡ್ತಾ ಇದೀರಿ? ಎಲ್ಲ ನಿನ್ ಮಗನ ಪ್ರಭಾವ ಬಾವ. ನನ್ ಮಗ ಕ್ಯಾಕರ್ಸ್ ಹೋಗುದು ಕನ್ನಡ ಪಿಕ್ಚರ್ ಹಾಕೊಂಡವನೆ. ಎಷ್ಟಾದ್ರೂ ನನ್ ಮಗ ಅಲ್ವಾ, ನಂದೇ ಬುದ್ಧಿ ಅವನ್ಗೆ. ಅಪ್ಪಯ್ಯ ನೀನು ಬಾ ಕುಂತ್ಕೋ. ನನಗ್ ಸಿನಿಮಾ ನೋಡಕ್ ಟೈಮ್ ಇಲ್ಲಪ್ಪ. ಎಲ್ಲಿ ಬಲ್ಲಿ ಬಲ್ಲಿ ಬಲ್ಲಿ, ನಿನಗೋಸ್ಕರ ಹೊಸ ಬಟ್ಟೆ ತಗೊಂಬಂದಿದೀನಿ. ಇದೆಲ್ಲ ಹಾಕೊಂಡು ರೆಡಿ ಆಗು, ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತೀನಿ. ಹೊಸ ಬಟ್ಟೆನಾ? ಇದ್ರಲ್ಲಿ ಪಂಚೆ, ಶರ್ಟು, ಚಡ್ಡಿ, ಟೌಲ್ ಎಲ್ಲ ಆಯ್ತು. ಅದೆಲ್ಲ ಇಲ್ಲಿಗೆ ಸರಿ ಹೋಗೋದಿಲ್ಲ ಪುಟ್ಟ. ಈಗ ನೀನು ಕೋಟ್ಯಾಧೀಶ್ವರ ಡಾಕ್ಟರ್ ಪ್ರಸಾದ್ ಮಗ. ಛುಮ್ ಅಂತಿರ್ಬೇಕು. ಹೋಗಿ ರೆಡಿ ಆಗು, ನಾನು ಬೇಗ ರೆಡಿ ಆಗ್ಬಿಡ್ತೀನಿ. ಹಾಕೊಂಡ್ ಬಾ. ಆಯ್ತು ಕಣಮ್ಮ. ಆಹಾ ಹೊಸ ಬಟ್ಟೆಯಂತಿ. ಕಳ್ಸ್ಕೊಂಡ್ಬಿಡ್ತು. ಗಂಡಸರು ಬಟ್ಟೆ ಹಾಕೊಂಡಾಗ ಹೆಂಗಸು ಬರ್ಬಾರ್ದು. ಹೋಗಾಚಿಕೆ ಅದೆಲ್ಲ ಬಾಬಾ, ಅದು ಅಲ್ಲಾನು ಇಲ್ಲ ಬೆಲ್ಲಾನು ಹೋಗಿ ಆಚಿಕೆ. ಸ್ವಯಂ ಅಯ್ಯಪ್ಪ ಅಯ್ಯಮ್ಮ, ಇದೇನ್ ಮಾಡೋದು? ಅವಳೇ ಸರಿ. ಲೇ ಹುಡುಗಿ, ರುಕ್ಕು, ಇದನ್ನ ಅದು ಹೆಂಗ್ ಹಾಕೋದು ಗೊತ್ತಾಯ್ತಲ್ಲ? ವಾವ್, ಸೂಪರ್ ಬಾಬಾ. ಲೋಪರು ಅಂದ್ರೆ ತುಂಬಾ ಚೆನ್ನಾಗಿದ್ಯಾ ಅಂತ. ಹಂಗ ಇದನ್ನ ಹಾಕು. ಹಸಿಗೆ ಮೂಗ್ದಾರ ಹಾಕ್ದಂಗ ಆಗೋಗ್ಬಿಡ್ತು. ಹಾಕು. ಕಮಾನ್ ಬಾಬಾ. ಬಂದೆ. ಅಯ್ಯಪ್ಪ, ಮೆಲ್ಲಿಗೆ ಬಾಬಾ. ಬೂಟು ದೊಡ್ಡದು, ಅದ್ ಹೆಂಗ್ ಇಳಿಯೋದು, ಅದ್ ಹೆಂಗ್ ಮಡಗೋದು? ಅಯ್ಯಪ್ಪ, ಈಗ ಬಿಡು. ಮಾವ ಹೆಂಗಿದ್ದೀನಿ? ಹೇಳಕ್ಕಾಗಲ್ಲ ಬಿಡು. ಪುಟ್ಟ, ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತುಂಬಾ ಚೆನ್ನಾಗಿದೆ. ಬಾ ಫ್ಯಾಕ್ಟ್ರಿಗೆ ಹೋಗೋಣ. ಬಾ. ಕಳ್ಮಾವ ಟಾಟಾ. ಸಿದ್ದಪ್ಪ ಸ್ವಾಮಿ ಬನ್ನಿ ಪಾವ. ತೋಳಿ ಮೇಡಮ್. ಏನ್ ಕೊಡಿ ಮೇಡಮ್? ನಿಮ್ಮ ಹತ್ರ ಏನಿದೆ ಅದನ್ನ ಕೊಡಿ. ಗೋಬಿ ಮಚೂರಿ, ಪನ್ನೀರ್ ಪಕೋಡ, ಆನಿಯನ್ ಪಕೋಡ ಇದೆ ಸರ್. ಕಳ್ಳು ಬೋಟಿ ಸಿಗ್ತದಾ? ಇದರಲ್ಲಿ ಇದೆ ನೋಡಿ. 2 ವೆಜಿಟೇಬಲ್ ನೂಡಲ್ಸ್. ಓಕೆ ಮೇಡಮ್. ಏನದು? ಬರತ್ತೆ ನೋಡು. ಅದ್ ಸರಿ, ನೀನ್ ನಾನು ಕೂಟ್ರ್ ಕಲ್ಸ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟಲ್ಲ, ಮನೇಲಿ ಉಣ್ಲಿಲ್ವಾ? ಮನೇಲೆಲ್ಲ ಮಾಮೂಲು. ಫಸ್ಟ್ ಟೈಮ್ ನನ್ ಜೊತೆ ನಮ್ ಭಾವ ಬಂದಿರುವಾಗ ಪ್ರೀತಿಯಿಂದ ತಿಂಡಿ ಕೊಡಿಸ್ತಿರಕ್ಕಾಗತ್ತಾ? ಓ ಸರಿ ಸರಿ ಸರಿ, ಪ್ರೀತಿಯಿಂದ ಕೊಡ್ಸು. ಬೇಜಾರಾಗೋಗ್ಬಿಟ್ಟೈತೆ. ತಗೋ ಭಾವ. ಇನ್ನೇನ್ ಕೊಡ್ಲಿ? ಓಕೆ ಮೇಡಮ್. ಮಗ ಮಣ್ಣುಳ ಬೇಯಿಸ್ಕೊಂಡ್ಬಿಟ್ಟವನೆ. ಸುಮ್ಮನಿರು. ಮಣ್ಣುಳ ಬೇಯಿಸ್ಕೊಂಡ್ಬಿಟ್ಟವನೆ. ಇದು ಮಣ್ಣೋಳ ಅಲ್ಲ ಭಾವ, ಚೈನೀಸ್ ಫುಡ್. ಇದನ್ನ ಹಾಕೊಂಡ್ ತಿಂದ್ರೆ ಸೂಪರ್ ಆಗಿರುತ್ತೆ. ಬೇಡ ಬೇಡ, ನನಗೆ ಇವೆಲ್ಲ ಒಗ್ಗಲ್ಲ. ನಮ್ಮ ಅವ್ವನ್ಗೆ ಹೇಳಿದ್ರೆ ಇಟ್ಟು ಬಸ್ಸಾರು ಮಾಡ್ಕೊಟ್ಟಿರೋಳು. ನೀನೇ ತಿನ್ಕೋ. ಹೋಗಿ ಹೋಗಿ ನಿನ್ನ ಕರ್ಕೊಂಬಂದಲ್ಲ, ಎಲ್ರ ಎದುರಿಗೂ ನನ್ ಮಾನ ತೆಗಿತ್ಯಾ? ಬೇಡ, ನೀನೇ ತಿನ್ಕೋ. ಕೊಡು. ಇಬ್ರು ಕಳ್ದೋಗ್ಬಿಟ್ಟವ್ರೆ. ಕಾಲೇಜ್ಗೆ ಹೋಗ್ತೀವಿ ಅಂತ ಬಂದು ಕೈ ಬಿಡ್ತಾವ್ರೆ. ಬಾಬಾ, ಅಲ್ಲಿ ಯಾಕೆ ಹೋಗಿದ್ದೆ? ಅವಯ್ಯವ ಅಮ್ಮನ್ ತಬ್ಬಿಟ್ಟಾವಲೆ. ಶಿವಪ್ಪ, ಗೊತ್ತಿಲ್ದಿರೋ ವಿದ್ಯಾ ಕಲಿತಾ ಇದೀನಿ. ಯಾವ ತೊಂದ್ರೆ ಇಲ್ದಂಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಇಲ್ಲಿ ನೋಡು, ಇದು ಬ್ರೇಕು, ಇದು ಎಕ್ಸಿಲೇಟರ್. ಇದು ಸ್ವಲ್ಪ ಕೊಟ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ, ಗೊತ್ತಾಯ್ತಾ? ಅಯ್ಯ ಮಂಕೆ, ನಾನು ಸೈಕಲ್ನ ಹೆಂಗೆಂಗೋ ಓಡಿಸ್ಬಿಟ್ಟಿದೀನಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಟ್ಟೆ. ಅದು ಕಾಲ್ನಲ್ಲಿ ಹೊಡಿಯೋದು, ಇದು ಕೈನಲ್ಲಿ ಹೊಡಿಯೋದು. ಈಗ ನೀನ್ ಹಿಂದೆ ಸರ್ಕೋ, ನಾನು ಓಡಿಸ್ತೀನಿ. ಅದೇನ್ ಓಡಿಸ್ತೀಯೋ ನೋಡ್ತೀನಿ. ಕುತ್ಕೋ. ಶಿವನೇ ಶಂಭುಲಿಂಗ. ಅದ್ಯಾಕೆ ಅಷ್ಟೊಂದು ಎಕ್ಸಿಲೇಟರ್ ಕೊಡ್ತಿದ್ಯಾ? ಮುಂದಕ್ಕೆ ಹೋಗು. ಯಾಕೋ ತೊಡೆ ಎಲ್ಲ ನಡುಗ್ತಾ ಐತೆ. ಹುಡ್ಲಾ? ಹೋಗು.
ಐ ಐ ಆಹ ನನ್ ಮದ್ವೆ ಅಂತೆ ಓಹ ನನ್ ಮದ್ವೆ ಅಂತೆ ನನಗೂ ನಿನಗೂ ಏನೋ ಇದು ಎಲ್ಲಿಗೋ ಹೊರಟೆ? ಇನ್ನೆಲ್ಗೆ ನಾನು ಪುಟ್ಲಕ್ಷ್ಮಿ ಒಟ್ಬೀರಿಯ ಉಂಡ್ಬಿಟ್ಟು ಪಟ್ನ ಎಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಡೋಣ ಅಂತ. ಬುದ್ಧಿ ಇದೆಯಾ ನಿನಗೆ? ಯಾಕಪ್ಪ? ಪುಟ್ಲಕ್ಷ್ಮಿಗೆ ಏನಾಯ್ತು ಅಂತ ಅವಳ ತಾಯಿ ನಿಮ್ ತಾತ ಗಾಬರಿಯಾಗಿ ಕೂತಿದ್ರೆ ನೀನ್ ಅವಳನ್ನ ಕರ್ಕೊಂಡು ಊರೆಲ್ಲ ಸುತ್ತಾಕಕ್ ಹೋಗ್ತೀಯಾ? ಹೌದಲ್ವಾ, ಮಾರ್ತು ಬಿಟ್ಟಿದ್ದೆ. ಹುಡುಗಿ ಪಕ್ಕಕ್ಕೆ ಬಂದ್ರೆ ಮುದುಕರ್ ಜ್ಞಾಪಕ ಎಲ್ಲಿರುತ್ತೆ? ಹೋಗೋಗು, ಅವಳನ್ನ ಊರಿಗೆ ಬಿಟ್ಬಿಟ್ ಬಾ ಹೋಗು. ಅವಳು ಯಾಕಪ್ಪ? ನಾನೇ ಬಿರ್ನೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬುದ್ಧಿ ಇದೆಯೇನೋ ನಿನ್ಗೆ? ಮದುವೆ ಆಗೋರ್ಗು ಅವಳು ಅವ್ರ ತಾಯಿ ಮನೇಲೇ ಇರ್ಲಿ. ಮುಂದಿನ ವಾರ ಒಂದು ಒಳ್ಳೆ ದಿನ ನಕ್ಷತ್ರ ನೋಡಿ ಅವ್ರ ಊರಿಗೆ ಹೋಗಿ ನಿಶ್ಚಿತಾರ್ಥ ಮುಗಿಸೋಣ. ಆಮೇಲೆ ನಿನ್ ಮದ್ವೆ. ಹೋಗೋಗು, ಅವಳನ್ನ ಊರಿಗೆ ಬಿಟ್ಬಿಟ್ ಬಾ ಹೋಗು. ಅಲ್ಲ ಹೋಗು ಅಂದ್ರೆ. ಸರಿ. ಆಹಾ ಮಹಾಲಕ್ಷ್ಮಿ. ಯಾಕೋ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಹೇಗಿದ್ದಾಳೆ ನನ್ ಸೊಸೆ? ನಮ್ಮಂತ ಬಡಪಾಯಿ ಮೇಲೆ ನಿಮ್ಗೆ ಅದೆಷ್ಟವ ಕರುಣೆ. ನಿಮ್ಮಂತ ತಾಯಿ ಸಿಗ್ಲಿ ಅಂತಾನೇನೋ ಆ ಭಗವಂತ ನಮ್ಮವನ್ನ ಅವತ್ತೇ ಕರ್ಕೊಂಬಿಟ್ಟ. ನಿಮ್ಮನ್ನ ನೋಡ್ತಾ ಇದ್ರೆ ಅಡ್ಡು ಬಿಡ್ಬೇಕು ಅನಿಸ್ತಾ ಇದ್ದೆ. ಆಶೀರ್ವಾದ ಮಾಡಿ. ಹೇಳ್ರಪ್ಪ, ದೇವ್ರು ನಿಮಗ್ ಚೆನ್ನಾಗಿಟ್ಟಿರ್ಲಿ. ಸಾವಿತ್ರಿ, ಬರ್ತೀನ್ರಿ. ನಾ ಬರಲ್ಲ. ನಾ ಬರ್ತೀನಿ. ಏನು ಅಂದ್ರೆ ಕರ್ದ ಏನು? ಬೇಗ ನಿಮ್ಮ ಅಪ್ಪ ಅವನ್ ಕರ್ಕೊಂಡ್ ಬರ್ತೀರಾ? ಯಾಕೆ? ಒಪ್ಪಂದಕ್ಕೆ. ಆಸೆ ನೋಡು ಕಳ್ಳಿ. ನಾ ಬರತ್ತ. ಇದೇನ್ಲ ಮಗ ಹಂಗ ಬಂದ್ ಹಿಂಗ್ ಹೊಂಟೋದ್ರಿ ಹೆಂಗಲ? ಮತ್ತೆ ಇನ್ನೇನ್ ಮಾಡ್ಲಿ? ಇಲ್ಲೇ ಎಮ್ಮೆಲ್ಲ ಮೇಸಿ ಹಾಲ್ನು ಕರೆದು ನಿನ್ ಕೈ ಕೊಟ್ಟೋಗ್ಲಾ? ಹಂಗಲ್ಲ ಪುಟ, ಇವತ್ತಿಲ್ಲೇ ಇದ್ದು ನನ್ ಕೂಟ ಉಂಡು ತಿಂದು ನಾಕ್ ಮಾತಾಡ್ಬಿಟ್ಟು ಹೋಗ್ಬಾರ್ದ? ಆಡಕ್ಕಿಲ್ಲ, ಒಂದು ಮಾತಾಡಕ್ಕಿಲ್ಲ. ಯಾಕೋ ಪುಟ ಇಷ್ಟು ಬಿರ್ನ ನಾನ್ ನಿಂಗ್ ಬ್ಯಾಡವಾಗ್ಬಿಟ್ನೇನೋ? ನೀನು ಬಲೆ ಐನಾತಿ ಮುತ್ಕ. ಅವತ್ ನಮ್ಮ ಅಪ್ಪನ ಜೊತೆ ನೀನು ಹೋಗ್ಬಿಡು, ಇರೋಬರೋ ಎಮ್ಮೆನೆಲ್ಲ ಮಾರ್ಬಿಟ್ಟು ನಾನು ನಿನ್ ಜೊತೆ ಬಂದು ಸೇರ್ಕೊಂಡ್ಬಿಡ್ತೀನಿ ಅಂದೆ. ಹಂಗ ಅನ್ಬಿಟ್ಟು ಕಳಿಸ್ಬಿಟ್ಟೆ. ಈಗ ಮಳೆ ಹೊಡ್ಕೊಂಡು ಕುಂತಿರೋದ್ ನೀನಾ ಇಲ್ಲ ನಾನಾ? ಹಂಗಲ್ಲ ಮಗ, ವಸಿ ನನ್ ಮಾತು ಕೇಳು. ನೀನೇನು ನನ್ಗೆ ಸಮಾಧಾನ ಹೇಳ್ಬೇಡ. ನಾನು ಮದುವೆ ಆದ್ಮೇಲೆ ನೀನ್ ಗಂಟು ಮುಟ್ಟೆ ಕಟ್ಕೊಂಡು ನನ್ನ ಜೊತೆ ಬಂದು ಸೇರ್ಕೊಂಡ್ಬಿಡು. ಇಲ್ಲ ನಾನು ನನ್ನ ಹೆಂಡ್ರು ವಾಪಸ್ ಇಲ್ಲಿಗೆ ಬಂದ್ಬಿಡ್ತೀವಿ. ತಾತ ಬರ್ದಿದ್ರೇನೋ ನಾನ್ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ಕಾರ್ ಓಡಿಸ್ಕೊಂಡಿದ್ಬಿಡ್ತೀನಿ. ಕಾರ್ ಒರ್ಸ್ಕೊಂಡೇನೋ ಓಡಿಸ್ಕೊಂಡಿರು ಅಂತ ಬಂದ್ಬಿಡು. ಹಂಗರಿಗೆ ಬಂದ್ಬಿಡ್ಲಾ? ಈಗ ಬೇಡ, ನಂದು ಹುಟ್ಟಿದ್ದು ಮದುವೆ ಆದ್ಮೇಲೆ ಹೊಸ ಹಾಸಿಗೆ ತಲ್ದಿಮ್ನು ತಗೊಂಬ. ನಮ್ ಬರ್ಲಾ ತಾತ? ಬರ್ಲೇನೋ ಪುಟ್ಟಿ? ನಮ್ ಬರ್ಲೆ? ಐ ಅತೈ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಕಣಪ್ಪ. ನೀನ್ ಚೆನ್ನಾಗಿದ್ಯಾ? ನಮ್ ಪುಟ್ಟಿಯಲ್ಲಿ ಪುಟ್ಟಿನ ತಾತನ್ ತವ ಮಾತಾಡ್ತಾವಳೆ. ಆಮೇಲೆ ನೋಡು, ನಾನೀಗ ಹಳ್ಳಿ ಪುಟ್ಟ ಅಲ್ಲ, ಪ್ಯಾಟೆ ಪುಟ್ಟ. ಕಾರು ಬಂಗ್ಲೆ ಮಾಡಿಕೊಂಡು ದೊಡ್ಡ ಸಾವುಕಾರ ಆಗ್ಬಿಟ್ಟಿದೀನಿ. ನೇನು ಮಗಳು ನನ್ನ ಹೆಂಡ್ರಾಗೋಳು. ಇನ್ಮೇಲೆ ಯಾವುದೇ ಕಾರಣಕ್ಕಳು ಕೈಲಿ ದನ ಎಮ್ಮೆ ಕಾಯಿಸ್ಬಾರ್ದು, ಗೊತ್ತಾಯ್ತಾ? ಇನ್ನು ಮದುವೆನೇ ಆಗಿಲ್ಲ, ಎಷ್ಟ್ ಆಸೆ ನೋಡು. ನೀನ್ ಮಾತಾಡ್ತಾ ಇರೋ, ಬಂದ್ಬಿಟ್ಟೆ. For more updates, like, comment, subscribe to our channel.